ನಮಸ್ಕಾರ ಕನ್ನಡಿಗರೇ, ಬಂದ್ರಾ? ಬನ್ನಿ ಒಂದು ಸೂಪರ್ ಆಗಿ ಒಂದು ಮೂವಿ ನೋಡೋಣ. ಈ ಮೂವಿ ಒಂದ್ಲೇನೆ ಬೇಕಾಗಿಲ್ಲ, ಇಂಟ್ರೋ ನೋಡಿ. ಒಬ್ಬ ಬೆನ್ಸ್ ಕಾರಲ್ಲಿ ಬಂದ, ಕೆಳಗಡೆ ಇಳ್ದ, ಡಿಕ್ಕಿ ತೆಗ್ದ, ಒಂದ್ ಎಣ್ಣನ ಎಳ್ದ, ಹಾಕಿ ಹಂಗೆ ಸೀಮಣೆ ಹಾಕಿ ಸುಡ್ತಾವನೆ. ಇದೇ ಇಂಟ್ರೋ. ಇನ್ನೇನು ಟೈಟ್ಲು ಅಲ್ಲೇ ಹಾಕ್ತಾರೆ. ಈ ನ್ಯೂಸ್ ಊರೆಲ್ಲ ಹರಡ್ತಾ ಇದೆ. ಹಂಗೆ ಇಲ್ಲೊಂದು ಗ್ಯಾಂಗ್ ನ ತೋರಿಸಿದ್ರು. ಅವ್ನು ಹೇಳ್ತಾವನೆ, ಲವ್ 10 ನಿಮಿಷ ಕಣ, 10 ನಿಮಿಷದಲ್ಲಿ ಕೆಲಸ ಮುಗಿಸ್ಕೊಂಡು ಬೇಗ ಹೋಯ್ತಾ ಇರ್ಬೇಕು ಅಂತ. ಏನು ಏನಾದ್ರು ಗಾರೆ ಕೆಲಸ, ಕಂಪಿ ಕೆಲಸ ಮಾಡಕ್ ಹೋಯ್ತಾರ ಅನ್ಕೊಂಡೆ. ಇಲ್ಲ, ಅಲ್ಲೊಂದು ಫೈನಾನ್ಸ್ ಆಫೀಸರ್ ತೋರಿಸ್ತಾರೆ. ದುಡ್ಡೆಲ್ಲ ಎಣ್ಣಿಸ್ತಾವ್ರೆ, ಟೈಮ್ ಕೂಡ 10. ಇವಾಗ ಹೇಳಿದ್ರಲ್ಲ ಅವನು 10 ನಿಮಿಷ ಮುಗಿಸ್ಬೇಕಂತ, ಸೀದಾ ಆ ಬ್ಯಾಂಕ್ ಒಳಗಡೆ ಬಂದ್ರು. ಎಲ್ಲಾರು ಗನ್ ಪಾಯಿಂಟ್ ಅಲ್ಲಿ ನಿಲ್ಸಿದ್ರು, ಒಡವೆ ಎಲ್ಲ ದೋಚ್ಕೊಂಡ್ರು. ಅಲ್ಲೊಂದ್ ಹೆಂಗ್ಸು ಬಳೆ ಇಕ್ಕೊಳ್ಳೋ ಕೈಯಲ್ಲಿ ಅದನ್ನು ಕಿತ್ಕೊಂಡ್ರು. ಇನ್ನು ಹೋಗ್ಬೇಕು, ಸೆಕ್ಯೂರಿಟಿ ಅಂಕಲ್ ಬಂದ್ ಹಿಡ್ಕೊಂಡ್ಬಿಡ್ತಾನೆ. ಅವ್ನ್ ಬಾಡಿ ನೋಡಿದ್ರ ಹೆಂಗೈತೆ ಅನ್ಬಿಟ್ಟು ಗಡರ್ಗಜ ಹಂಗೆ ತಿರುಗಿ ಸೆಕ್ಯೂರಿಟಿ ಅಂಕಲ್ ನ ಢಮ್ ಅಂತ ಶೂಟ್ ಮಾಡಿ ಸಾಯಿಸ್ಬಿಟ್ಟ. ಅವ್ನು ಹೇಳ್ದಂಗೆ 10 ನಿಮಿಷದಲ್ಲಿ ಕಳ್ತನೂ ಆಗೋಯ್ತು. ಕಳ್ಳನ್ ನೋಡಾಯ್ತು, ಇನ್ನ ಕಳ್ಳನ್ ಹಿಡಿಯೋರು ಪೊಲೀಸ್ ನೋಡ್ಬೇಕಲ್ಲ, ಅಲ್ಲಿ ಕುಂತಾರ್ ನೋಡಿ. ಆಕ್ಚುಲಿ ಇವ್ರ ಹೆಸರು ಅರವಿಂದ್ ಸರ್ಗೆ ಒಂದು ಫೋನ್ ಕಾಲ್ ಬಂತು. ಸೀದಾ ಎದ್ದು ಆ ಕಳ್ಳರ ಹತ್ರ ಹೋಯ್ತಾರೆ. ಕಳ್ಳನಿಗೆ ಒಂಥರ ಶಾಕು, ಇದೇನಪ್ಪ ಪೊಲೀಸರು ಡೈರೆಕ್ಟ್ ಆಗಿ ಬಂದ್ಬಿಟ್ರಲ್ಲ ಅಂತ. ಅರವಿಂದ್ ಸಾರು ಹೇಳ್ತಾರೆ, ನೀನ್ ತಾನೇ ನಾವು ಲೊಕೇಶನ್ ಕಳಿಸಿದ್ದು ಅಂತ. ಹಂಗೆ ಒಂದು ಫ್ಲಾಶ್ ಬ್ಯಾಕ್. ಈ ಕಳ್ಳರು ನಿನ್ನೆ ಮೊನ್ನೆಯಿಂದ ಜಗಳ ಮಾಡ್ತಾ ಇಲ್ಲ, ಸಾರಿ ಕಳ್ತನ ಮಾಡ್ತಾ ಇಲ್ಲ, ತುಂಬಾ ದಿವಸದಿಂದ ಕಳ್ತನ ಮಾಡ್ತಾವ್ರೆ. ಅದನ್ನ ಅರವಿಂದ್ ಸಾರ್ಗೆ ಆ ಕೇಸ್ನ ಕೊಟ್ಟಿರ್ತಾರೆ. ಅದಕ್ಕೆ ಅರವಿಂದ್ ಸಾರು, ನೋಡ್ರಪ್ಪ ಸ್ವಲ್ಪ ಒಡವೆಗಳು ತಗೊಂಡೋಗಿ ಅದರಲ್ಲಿ GPS ಇಟ್ಬಿಟ್ಟು ಎಲ್ಲ ಬ್ಯಾಂಕ್ ಅಲ್ಲಿ ಇಟ್ಬಿಡ್ರಿ. ನೆಕ್ಸ್ಟ್ ಒಡವೆ ಯಾರನ್ನ ಕಳ್ತನ ಮಾಡಕ್ ಬಂದ್ರೆ ಅವ್ರ ಲೊಕೇಶನ್ ನಮ್ಗೆ ಗೊತ್ತಾಗ್ಬಿಡುತ್ತೆ ಕಣೋ ಅಂತ ಹೇಳಿ ಆ ಕಳ್ಳನ ಹತ್ರ ಮುಗಿಸ್ತಾರೆ. ನೀವ್ ಹೆಂಗೆ 10 ನಿಮಿಷಲ್ಲಿ ಕಳ್ತನ ಮಾಡ್ಕೊಂಡ್ ಬಂದ್ರು, ಇನ್ನೊಂದು 10 ನಿಮಿಷಲ್ಲಿ ಗಾಡಿ ಬಂದ್ಬಿಡ್ತದೆ, ಬಂದ್ರು ಸೈಲೆಂಟ್ ಆಗಿ ಹೋಗೋಣ ಅಂತ ಕೇಳ್ತಾರೆ. ಹುಡುಗರು ಅವ್ರು ಹೇಳೋ ಮಾತು ಕೇಳಲ್ಲ, ಸ್ವಲ್ಪ ಜಗಳ ಮಾಡ್ತಾರೆ. ಎಲ್ಲಾರನ್ನು ಹೊಡೆದು ಎಳಕೊಂಡು ಹೋಯ್ತಾರೆ ಪೊಲೀಸ್ ಸ್ಟೇಷನ್ಗೆ. ಇನ್ನೇನು ಎಲ್ಲ ಪೊಲೀಸರು ನಾವೇ ಒಡವೆ ಹಿಡಿದಿದ್ದ ಅಂತೇಳಿ ಅಲ್ಲಿ ಪೋಸ್ ಕೊಡ್ತಾವ್ರೆ. ಹಂಗೆ ಅರವಿಂದ್ ಸಾರು ತಿರ್ಗಾ ಸ್ಟೇಷನ್ಗೆ ಬಂದ್ರು. ದುಡ್ಡಧಿಕಾರಿ ಒಂದು ಫೈಲ್ ಕೊಡ್ತಾವ್ರೆ. ಅದ್ಯಾವುದೋ ಈ ಮಾತ್ರೆಗಳು ಎಕ್ಸ್ಪೋರ್ಟ್ ಮಾಡ್ತಾರಂತೆ, ಆದಷ್ಟು ಬೇಗ ಕನ್ನಡಿಯಪ್ಪ ಅಂತ ಫೈಲ್ ಕೊಟ್ಟು ಕಳಿಸ್ತಾರೆ. ತಿರ್ಗಾ ಒಂದು ಪೊಲೀಸ್ ಅವರು ಬಂದ್ರು. ಯೋ, ನಿನಗೆ ಮೊನ್ನೆನೇ ಹೇಳ್ದೆ ಹುಡುಕು ಅಂತ, ನೀನ್ ಹುಡುಕಿಲ್ಲ, ಆ ಸೈಕ ನೋಡು ಆಲ್ರೆಡಿ ಇಬ್ಬರನ್ನ ಕೊಲೆ ಮಾಡಿದಾನೆ, ಆದಷ್ಟು ಬೇಗ ಹುಡುಕಯ್ಯ ಅಂತ ಆ ಫೈಲ್ ನ ಅವ್ರ ಕೈಯಲ್ಲಿ ಕೊಡ್ತಾರೆ. ಈ ಕಡೆ ಅರವಿಂದ್ ಸಾರು ಮಾತ್ರೆ ಕೇಸ್ ಕೊಟ್ಟಿದಾರಲ್ಲ, ಮಾತ್ರೆ ಕೇಸ್ ಬಗ್ಗೆ ಒಂದು ಡಿಸ್ಕಷನ್ ಮಾಡ್ತಾವ್ರೆ. ಆ ಕಡೆ ಆ ಸೈಕೋ ಕೇಸ್ ಕೊಟ್ಟಿದಾರಲ್ಲ, ಅವರು ಎಲ್ಲಾ ಕಡೆ ಹುಡುಕ್ತಾರೆ. ಇನ್ನೊಂದು ಕೊಲೆ ಆಯ್ತು, ಹೋಗ್ ನೋಡ್ತಾರೆ, ಅಲ್ಲಿ ಯಾವುದೇ ಕ್ಲೂ ಸಿಕ್ಕಿಲ್ಲ. ಈ ಕಡೆ ಅರವಿಂದ್ ಸಾರು ಆ ಮಾತ್ರೆ ಕೇಸ್ದು ಫೈಲ್ ನೋಡ್ತಾವ್ರೆ. ಒಬ್ಬನ್ನ ಟಾರ್ಗೆಟ್ ಮಾಡಿದ್ರು. ತಿರ್ಗಾ ಒಂದು ಕೊಲೆ ಆಯ್ತು. ಇವ್ರು ಹೋಗಿ ನೋಡ್ತಾರೆ, ಯಾವ್ದು ಕ್ಲೂ ಸಿಕ್ಕಿಲ್ಲ. ತಲೆಯಲ್ಲೇ ಜಜ್ಕೊಂತಾರ ಪಾಪ. ಅರವಿಂದ್ ಸಾರು ಸೀದಾ ಆ ಮಾತ್ರೆ ತಯಾರಿ ಮಾಡ್ತಾನಲ್ಲ, ಅವನೊಂದು ಬಾರ್ಗ್ ಬರ್ತಾನಂತ ಇನ್ಫಾರ್ಮೇಶನ್ ಬಂದೈತೆ. ಆ ಬಾರಲ್ಲಿ ಹೋಗಿ ಕುತ್ಕೊಂಡವ್ರೆ. ಅವನು ಅಲ್ಲಿ ಬಂದ. ಇನ್ನೊಂದು ಪೊಲೀಸು ಮನೇಲಿ ಮಲಗವ್ರೆ. ಫೋನ್ ಕಾಲ್ ಬಂತು, ಹೋಗಿ ನೋಡಿದ್ರೆ ಇನ್ನೊಂದು ಕೊಲೆ ಆಗೈತೆ. ನಮ್ಮ ಅರವಿಂದ್ ಸಾರನು ಅವ್ನ ಬಾರಲ್ಲಿ ಹೆಂಗೋ ಸಿಕ್ಕದ್ನಲ್ಲ, ಅವನೆಲ್ಲೋ ಅಂತ ಲೊಕೇಶನ್ ಟ್ರ್ಯಾಕ್ ಮಾಡಿ ಸೀದಾ ಅವನ ಹಿಂದೆನೆ ಹೋಗಿ ಆ ಗುಂಪನ ಹಿಡಿದು ಬಿಡ್ತಾರೆ. ಈ ಕಡೆ ಇನ್ನೊಂದು ಪೊಲೀಸ್ನ ತೋರಿಸಿದ್ರು. ಯೋ, ಏನಯ್ಯ ಮಾಡ್ತಾ ಇದ್ಯಾ, ಆಗ್ಲೇ 6 ಕೊಲೆ ಆಗ್ಬಿಟ್ಟಿದೆ ಅಂತ ಕೇಳ್ತಾವ್ರೆ. ಸರ್ ಆದಷ್ಟು ಬೇಗ ನಡೀತೀನಿ ಸರ್ ಅಂತ ಫೈಲ್ ಕೊಡ್ತಾರೆ. ಆ ಫೈಲ್ ನ ಎತ್ತಿ ಹಂಗೆ ಅವ್ರ ಮಕ್ಕದ ಮೇಲೆ ಬಿಸಾಕ್ತಾರೆ. ಅವರು ಏನಪ್ಪಾ ಮಾಡೋದಂತ ತಲೆ ಮೇಲೆ ಕೈ ಇಟ್ಕೊಂಡು ಕುಂತ್ಕೊಂಡವ್ರೆ. ಅವ್ರಿಗೊಂದು ಫೋನ್ ಕಾಲ್ ಬಂತು. ಸೀದಾ ಗಾಡಿ ತಗೊಂಡು ಹೋಯ್ತಾವ್ರೆ. ಡಮಾರ್ ಅಂತ ಅಲ್ಲೊಂದು ದೊಡ್ಡ ಆಕ್ಸಿಡೆಂಟ್ ಆಗೋಯ್ತು. ಇನ್ನೇನು ಪೊಲೀಸು ಕೋಮಾಗ ಹೊಂಟೋಗವ್ರೆ. ಆ ಕೇಸ್ ನ ಎತ್ತಿ ನಮ್ಮ ಅರವಿಂದ್ ಸರ್ಗೆ ಕೊಟ್ಬಿಟ್ರು. ಆ ಮಾತ್ರ ಕೇಸ್ ನ ಹೆಂಗ್ ಮುಗಿಸ್ತೋ ಅದೇ ತರ ಇದು ಮುಗಿಸ್ಕೊಬಿಡಪ್ಪ ಪ್ಲೀಸ್ ಅಂತ. ಓಕೆ ಸರ್, ಆದಷ್ಟು ಬೇಗ ಕಂಡಿಡಿತೀನಿ ಅಂತೇಳಿ ಆ ದೊಡ್ಡಧಿಕಾರಿಗೆ ಅರವಿಂದ್ ಸಾರು ಹೇಳ್ತಾವ್ರೆ. ಹಂಗೆ ಇನ್ನೊಬ್ರು ಪೊಲೀಸರು ಬಂದ್ರು. ನೋಡಪ್ಪ, ಇವ್ರ ಹೆಸರು ಮನೋಹರ್ ಅಂತ, ಇವ್ರನ್ನ ಜೊತೆಲಿ ಇಟ್ಕೋ, ಎಲ್ಲ ನಿನ್ನ ನೋಡ್ಕೊಂತಾರೆ ಅಂತ ನಮ್ಮ ಅರವಿಂದ್ ಸರ್ಗೆ ಆ ದೊಡ್ಡಧಿಕಾರಿ ಹೇಳಿದ್ರು. ಅರವಿಂದ್ ಸಾರನು ಮನೋಹರ್ ಎಲ್ಲೆಲ್ಲಿ ಕೊಲೆ ಆಗೈತೆ ಆ ಜಾಗನ ನೋಡ್ಬೇಕು ಅಂತ ಎಲ್ಲ ಕಡೆ ಹೋಗಿ ನೋಡ್ತಾರೆ. ಅರವಿಂದ್ ಸಾರನು ಕೇಳ್ತಾರೆ, ಕೊಲೆಗಾರನ್ ಮೋಟಿವ್ ಏನಿರ್ಬೋದು ಸರ್? ಅವನು ಸೈಕೋ ಸರ್. ಸೈಕೋ ಓಕೆ ರೀ, ಸೈಕೋ ಆಗಿದ್ರೆ ಚಿತ್ರಹಿಂಸೆ ಕೊಟ್ಟು ಸಾಯಿಸ್ಬೇಕಲ್ಲ, ಅವನು ಪಾಯಿಂಟ್ ಬ್ರೇಕ್ ಮಾಡಿದಾನೆ, ಹಂಗಂದ್ರೆ ಒಂದೇ ಬುಲೆಟ್ ಅಲ್ಲಿ ಸಾಯ್ಬೇಕು, ಆ ತರ ಮಾಡಿದಾನ್ರಿ ಅಂತ ಹೇಳ್ತಾವ್ರೆ. ಅದೇ ಸರ್ ನನಗೂ ಗೊತ್ತಾಗ್ತಾ ಇಲ್ಲ ಅಂತ ಮನೋಹರ್ ಸಾರನು ಹೇಳ್ತಾವ್ರೆ. ಹಂಗೆ ಕಾರಲ್ಲಿ ಮನೆ ಕಡೆ ಹೋದ್ರು. ಮನೋಹರ್ ಸರ್ಗೆ ಒಂದು ಫೋನ್ ಬಂತು. ನಮ್ಮ ಅರವಿಂದ್ ಸಾರನು, ಏನಪ್ಪಾ ಎಂತಿನ ಅಂತ ಕೇಳ್ತಾರೆ. ಇಲ್ಲ ಸರ್, ಎಂತಿ ಸತ್ತೋಗ್ಬಿಟ್ಲು, ಮಗ ಅವನೇ ಸ್ವಲ್ಪ ತೀಟೆ ಸರ್, ಅದಕ್ಕೆ ಫೋನ್ ಮಾಡ್ತಾವನೆ. ಸರಿ ನಡಿ ಮನೆಗೆ ಹೋಗೋಣ ಅಂತೇಳಿ ಮನೋಹರ್ ಮನೆಗೆ ಅರವಿಂದ್ ಸಾರು ಹೋಯ್ತಾರೆ. ಮಗನು ಬಂದ. ಅರವಿಂದ್ ಸರ್ಗೆ ಟಾಟಾ ಅಂತ ಮಾಡ್ತಾವನೆ. ಅರವಿಂದ್ ಸಾರು ತುಂಬಾ ಫೀಲಿಂಗ್ ಅಲ್ಲಿ ನೋಡ್ತಾವ್ರೆ. ಯಾಕಪ್ಪ ಅಂದ್ರೆ ಅರವಿಂದ್ ಸರ್ಗೆ ಫ್ಯಾಮಿಲಿ, ಎಂತಿ, ಮಕ್ಕಳು, ಅಪ್ಪ ಅಮ್ಮ ಯಾರು ಇಲ್ಲ. ಹಂಗೆ ಬೆಳಗ್ಗೆ ಆಯ್ತು. ಅರವಿಂದ್ ಸಾರು ಎಲ್ಲೋ ಅರ್ಜೆಂಟ್ ಆಗಿ ಹೋಯ್ತಾವ್ರೆ. ನೋಡಿದ್ರೆ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಅಲ್ಲಿ ನಿಂತ್ಕೊಂಡು ಡ್ರಾಪ್ ಕೇಳ್ತಾವ್ರೆ. ಒಂದು ಹುಡುಗಿ ಬಂದು ಗಾಡಿ ನಿಲ್ಸಿದ್ಲು. ಅವಳು ನೋಡಿದ ತಕ್ಷಣ ಅರವಿಂದ್ ಸಾರ್ ಒಂಥರ ಶಾಕ್ ಆಯ್ತಾರೆ. ಏನಪ್ಪಾ ಅಂದ್ರೆ ಒಂದ್ ಚಿಕ್ಕ ಫ್ಲಾಶ್ ಬ್ಯಾಕ್ ಇದೆ, ಬನ್ನಿ. ಆ ಹುಡುಗಿ ಅವರಮ್ಮ ಕಳಿಸವ್ರೆ, ಲೇ ಇವತ್ತಾರು ಗಂಡು ಬತಾನೆ ಒಪ್ಕೊಂಬಿಡೆ ಅಂತ. ಅಮ್ಮ ನೋಡ್ತೀನಿ ಇರು ಫಸ್ಟ್ ಅವ್ನು ಹೆಂಗವನೆ ಅಂತ ಹುಡುಗಿ ಹೇಳ್ತಾವಳೆ. ಲೇ ಅವನು ಗ್ರೇ ಕಲರ್ ಶರ್ಟ್ ಹಾಕೊಂಡ್ ಕಣೆ ಅಂತ ಹೇಳ್ತಾರೆ. ಅಲ್ಲಿ ಮುಂದೆ ಒಬ್ರು ಗ್ರೇ ಕಲರ್ ಶರ್ಟ್ ಹಾಕೊಂಡು ಕುಂತವ್ರೆ. ಹೋಯ್ತಾರೆ. ಲೇ ಚೆನ್ನಾಗಿದೇನೋ ಅಂತ ಕೇಳ್ತಾವ್ರೆ. ಪೇಪರ್ ತೆಗೆದ್ರೆ ಅದು ನಮ್ಮ ಪೊಲೀಸ್ ಸಾರು. ಸರ್ ನಿಮ್ಮ ಹೆಸರು ಹರೀಶ? ಏನ ಹರೀಶ? ಹರೀಶು ಇಲ್ಲ ಪರೀಶು ಇಲ್ಲ, ಹೋಗ ಆ ಕಡೆ ಅಂತ ಪೊಲೀಸ್ ಅವರು ಹೇಳ್ತಾವ್ರೆ. ಪೊಲೀಸ್ ನೋಡಿದ ತಕ್ಷಣ, ಇನ್ನು ಪೊಲೀಸ್ ಅಂತ ಗೊತ್ತಿಲ್ಲ ಅವಳಿಗೆ, ನಮ್ಮ ಹೀರೋ ನೋಡಿದ ತಕ್ಷಣ ಅಂಡ್ಕೊಂಡ್ಬಿಡ್ತು ಅಕ್ಕನಿಗೆ ಲವ್. ಸರ್ ನಿಮ್ಗೆ ಮದುವೆ ಆಗಿದೆ ಅಂತ ಕೇಳ್ತಾಳೆ. ಆಗಿಲ್ಲ ಸರ್. ನೋಡಿದ ತಕ್ಷಣ ಲವ್ ಆಗ್ಬಿಟ್ಟಿದೆ ಸರ್, ಐ ಲವ್ ಯು ಅಂತ ಹುಡುಗಿ ಅಲ್ಲೇ ಪ್ರಪೋಸ್ ಮಾಡ್ಬಿಡ್ತಾಳೆ. ಅವಳು ಕಣ್ಣ ಹಂಗೆ ನೋಡ್ತಾವನೆ. ಡಮಾರ್ ಅಂತ ಒಬ್ಬ ಹೊಡಿಯಕ್ ಬರದ ಹಂಗೆ ಮಚ್ಚಿಡ್ಕೊಂಡು ಅವನಿಗೆ ಇಕ್ಕ ಮುಕ್ಕ ಬಾರಿಸ್ತಾಳೆ. ಹುಡುಗಿ ಅದರಲ್ಲಿ ಭಯ ಬಿದ್ದು ಓಡೋಗ್ಬಿಟ್ಲು ಅನ್ಕೊಂಡೆ. ನಮ್ಮ ಹೀರೋನ ಅವಳು ಬಿಟ್ಟಿಲ್ಲ. ಅವತ್ತು ಹೇಳ್ದೆ ಮಾಡದೆ ಹೊಂಟೋಗಿರ್ತಾರೆ. ಇವತ್ತು ಡ್ರಾಪ್ ಕೇಳಕ್ಕೆ ಬಂದ.
ಬಂದವ್ರೆ. ಆ ಹುಡುಗಿನೂ ಹೇಳ್ತಾ ಇದೆ, ನಿನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ, ಹೇಳ ಮತ್ ಕೇಳು, ಬಂದ್ ಕುತ್ಕೋ ಗಾಡಿಲಿ ಅಂತ ಹುಡುಗಿ ಹೇಳ್ತಾ ಇದೆ. ಇವ್ರಿಗೂ ಬೇರೆ ವಿಧಿ ಇಲ್ಲದೆ ಬಂದು ಕಾರಲ್ಲಿ ಕುತ್ಕೋತಾರೆ, ಯಾಕಂದ್ರೆ ಇವ್ರ ಆಫೀಸ್ ಹೋಗ್ಬೇಕಲ್ಲ ಅದಕ್ಕೆ. ಇದು ಇವ್ರ ಫ್ಲಾಶ್ ಬ್ಯಾಕ್. ಸೀದಾ ಅರವಿಂದ್ ಸಾರನು ಹಾಸ್ಪಿಟಲ್ ಬಂದ್ರು. ನೋಡಿದ್ರೆ ಅವ್ನ ತಲೆಗೆ ಒಂದು ದೊಡ್ಡ ಕಟ್ಟಾಕವ್ರೆ. ಹೆಂಗಮ್ಮ ಇದೆ ಅಂತ ಅವ್ರ ಎಂತಿ ಹತ್ರ ಕೇಳ್ತಾರೆ. ಸರ್ ತಲೆಯಲ್ಲಿ ಫುಲ್ ಏಟಾಗಿದಂತೆ ಸರ್, ಅವರು ಕೋಮಾಗ ಹೋಗಿದ್ದಾರೆ ಅಂತ ಎಂತಿ ಹೇಳ್ತಾವ್ರೆ. ಓಕೆನಮ್ಮ, ನಿಮ್ ಯಜಮಾನ್ರು ಈ ಕೇಸ್ ಬಗ್ಗೆ ಮನೇಲೇನ ಲೆಟರ್ ಗಿಟ್ರು ಪೇಪರ್ ಗಿಪರ್ ಬುಕ್ ಅಲ್ಲೇನ ಬರ್ದಿಕ್ಕವ್ರ ಅಂತ ಕೇಳ್ತಾವ್ರೆ. ಸರ್ ಆತರ ಏನು ಇಲ್ಲ ಸರ್, ಓಕೆನಮ್ಮ ಅಕಸ್ಮಾತ್ ಇದ್ರೆ ತಗೊಂಬಂದ್ ಕೊಡು ಅಂತ ಅರವಿಂದ್ ಸಾರನು ಹೇಳ್ಬಿಟ್ಟು ಆಚೆ ಬರ್ತಾರೆ. ಹಂಗೆ ಈ ಕಡೆ ಬೆನ್ಸು ಕಾರ್ನ ತೋರ್ಸಿದ್ರು. ನೋಡ್ರಿ ಸೈಕೋಗೆ ಬೆನ್ಸು ಕಾರು. ಸೀದಾ ಇಳ್ದ ಅಲ್ಲೊಬ್ಬ ಫೋನ್ ಒಡೆ ನುಗ್ಬಿಟ್ಟಿದ್ದಾನೆ. ಹೋಗ್ಬಿಟ್ಟು ಒಂದು ಕರೆಂಟ್ ಮಿಷನ್ ಇಟ್ಬಿಟ್ಟು ಅವನ್ನ ಕಿಡ್ನಾಪ್ ಮಾಡ್ಕೊಂಡು ಕಾರ್ ಡಿಕ್ಕಿಯಲ್ಲಿ ಹಾಕೊಂಡು ಹಂಗೇ ಹೋಯ್ತಾನೆ. ಅದು ಕೊಲೆ ಆಗೈತೆ. ನಮ್ ಪೊಲೀಸ್ ಅವ್ರಿಗೆ ಫೋನ್ ಬಂತು, ಹೋಗ್ ನೋಡಿದ್ರು ಅವನನ್ನು ಸುಟ್ಟು ಭಸ್ಮ ಮಾಡಿ ಹಾಕಿದಾನೆ. ಮನೋಹರ್ ಅವ್ರಿಗೂ ಹೇಳ್ತಾವ್ರೆ, ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸು, ಆದಷ್ಟು ಬೇಗ ಈ ಜಾಗನ ಕ್ಲಿಯರ್ ಮಾಡಿ ಅಂತ ಹೇಳಿ ಹಂಗೆ ಆಚೆ ಬರ್ತಾರೆ. ಅಲ್ಲಿ ನೋಡಿದ್ರೆ ಪ್ರೆಸ್ ಅವರಲ್ಲ, ಸರ್ ಏನ್ ಸಾರ್ ಮಾಡ್ತಾ ಇದೀರಾ, ಆ ಸೈಕೋನ ಯಾವಾಗ ಸರ್ ಹಿಡಿತೀರಾ ಅಂತ ಕೇಳ್ತಾವ್ರೆ. ಆದಷ್ಟು ಬೇಗ ಹಿಡಿತೀವಂತ ಹಂಗೆ ಮುಂದೆ ಹೋದ್ರು. ಹಾಸ್ಪಿಟಲ್ ಅಲ್ಲಿ ತೋರಿಸ್ತಾರೆ. ಅವರು ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ಸರ್ ಇದುವರೆಗೂ ಎಷ್ಟೋ ಬಾಡಿ ನೋಡಿದೆ, ಬಟ್ ಯಾಕ್ಲೂ ಸಿಕ್ಕಿಲ್ಲ ಸರ್, ಬಟ್ ಈ ಬಾಡಿಲಿ ಒಂದು ಕ್ಲೂ ಸಿಕ್ಕೈತೆ. ಅದೇ ಈ ಕಾಲಲ್ಲಿ ಕಿರೋ ಪ್ಲೇಟ್, ಅವ್ನಿಗೆಲ್ಲೋ ಆಕ್ಸಿಡೆಂಟ್ ಆಗೈತೆ ಸರ್, ಅದಕ್ಕಾಗಿ ಕಾಲಲ್ಲಿ ಪ್ಲೇಟ್ ಇಕ್ಕಿ ಆಪರೇಷನ್ ಮಾಡಿದ್ದಾರೆ ಅಂತ ಡಾಕ್ಟರ್ ಅಪ್ಪ ಹೇಳ್ತಾವನೆ. ಏನೋ ಪ್ಲೇಟಾ, ಓಕೆ ಓಕೆ ಅಂತೇಳಿ ಆ ಪ್ಲೇಟ್ ನ ತಗೊಂಡು ಒಂದ್ ದೊಡ್ಡ ಚೀಫ್ ಡಾಕ್ಟರ್ ಹತ್ರ ಬಂದವ್ರೆ. ಸರ್ ಈ ಪ್ಲೇಟ್ ಇಕ್ಕಿ ಆಪರೇಷನ್ ಮಾಡಿರೋರು ಲಿಸ್ಟ್ ಬೇಕು ನನಗೆ ಅಂತ. ಅವ್ರು ಏನ್ ತಲೆ ಕೆಡ್ಸ್ಕೊಂಬಿಡಿ ಬಿಡಿ ಸರ್, ಇದು ಹೊಸ ಮ್ಯಾನುಫ್ಯಾಕ್ಚರ್, ಆದಷ್ಟು ಬೇಗ ಕಂಡಿಡ್ದು ಕೊಡ್ತೀನಿ ಅಂತ ಅವರು ಹೇಳ್ತಾರೆ. ಇವರು ಹಂಗೆ ಆಚೆ ಬರ್ತಾರೆ. ಹಾಸ್ಪಿಟಲ್ ಹೊರಗಡೆಯಿಂದ ಮನೋಹರ್ ಹೋಯ್ತಾವ್ರೆ. ಅದನ್ನ ನೋಡಿ ಅವ್ರಿಗೊಂಥರ ಶಾಕು. ಹೋಗಿ ಡಾಕ್ಟರ್ ಹತ್ರನೇ ಕೇಳ್ತಾರೆ, ಡಾಕ್ಟರ್ ಏನಾಯ್ತು ಮನೋಹರ್ಗೆ ಅಂತ. ಅವ್ರಿಗೊಂದು ಹಾರ್ಟ್ ಪ್ರಾಬ್ಲಮ್ ಇದೆಯಪ್ಪ, ಅವ್ರಿಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕು ಅಂತ ಆ ಡಾಕ್ಟರ್ ಅಪ್ಪನೂ ಹೇಳ್ತಾವ್ರೆ. ಅದನ್ನ ಕೇಳಿ ನಮ್ಮ ಅರವಿಂದ್ ಸರ್ಗೆ ತುಂಬಾ ಬೇಜಾರಾಗುತ್ತೆ. ಹಂಗೆ ಲಿಸ್ಟ್ ಬಂತು, ಯಾರು ಆಪರೇಷನ್ ಮಾಡಿಸ್ಕೊಂಡಿದ್ದಾರೆ ಅಂತ. ಒಬ್ಬೊಬ್ಬರ ಮನೆಗೆನೆ ಹೋಯ್ತಾರೆ. ಒಬ್ಬ ಕಾರ್ ಗ್ಯಾರೇಜ್, ನಿಮ್ಗೆ ಆಪರೇಷನ್ ಆಯ್ತಾ ಅಂತ ಕೇಳ್ತಾನೆ. ಹ್ಞೂ ಸರ್ ಅಂತ ಕಾಲ್ ತೋರಿಸ್ತಾರೆ. ಇನ್ನೊಬ್ಬ ಮ್ಯಾಚ್ ಅನ್ನ ಆಡ್ತಾರಂಗ ಅವ್ರೆ, ಅಲ್ಲೂ ಹೋಗಿ ಚೆಕ್ ಮಾಡ್ತಾರೆ, ಅವನು ಕಾಲ್ ತೋರಿಸ್ತಾನೆ. ಇನ್ನೊಬ್ಬ ವಾಲಿಬಾಲ್ ಫುಟ್ಬಾಲ್ ಆಡ್ತಾವ್ರೆ, ಅಲ್ಲೂ ಹೋಗಿ ಚೆಕ್ ಮಾಡ್ತಾರೆ, ಅವನು ಕಾಲ್ ತೋರಿಸ್ತಾನೆ. ಇನ್ನೊಬ್ಬ ಮನೆ ಹತ್ರ ಹೋಗಿ ಚೆಕ್ ಮಾಡ್ತಾರೆ, ಅವನು ಕಾಲ್ ತೋರಿಸ್ತಾನೆ, ಬಟ್ ಅವನು ಇಲ್ಲ. ಪೊಲೀಸ್ ಅವರು ಹೇಳ್ತಾರೆ, ಸರ್ 7 ಜನನ್ನ ಟಾರ್ಗೆಟ್ ಮಾಡಿದೀವಿ, ಇದು 7ನೇ ಮನೆ ಸರ್ ಅಂತೇಳಿ ಒಬ್ಬರ ಮನೆಗೆ ಬರ್ತಾರೆ. ಅವನು ಕನ್ನಡಕ ಹಾಕೊಂಡು ಇವ್ರನ್ನ ಸ್ವಾಗತ ಮಾಡ್ತಾನೆ. ಅವ್ರಪ್ಪ ಏನೋ ಹೇಳಕ್ ಬರ್ತಾರೆ. ಟಕ್ಕಂತ ಇಲ್ಲಿ ಪೊಲೀಸ್ ಅವರು, ಏನು ನಿಮ್ಮಪ್ಪ ಏನು ಹೇಳಕ್ ಬರ್ತಾರಲ್ಲ, ಇಲ್ಲ ಸರ್ ಅವ್ರು ಸ್ವಲ್ಪ ಕೈ ಕಾಲು ಎಳ್ಕೊಂಡಿದೆ ಪಾಪ, ಅವಾಗ ಹಂಗೇನೆ, ಏನ್ ತಲೆ ಕೆಡಿಸ್ಕೊಂಬೇಡಿ ಬಿಡಿ ಸರ್ ಅಂತ ಆ ಹುಡುಗ ಹೇಳ್ಬಿಡ್ತಾನೆ. ಹುಡುಗನ್ನ ಎಂಕ್ವೈರಿ ಮಾಡ್ತಾವ್ರೆ. ಹೌದು ನಿನ್ ಕಾಲ್ಗೆ ಆಪರೇಷನ್ ಆಗೈತಾ ಅಂತ. ಹ್ಞೂ ಸರ್ ಆಗೈತೆ ಅಂತ ಹುಡುಗನು ಕಾಲ್ ತೋರಿಸ್ತಾನೆ. ಬಟ್ ಈ ಹುಡುಗ ಪಾಯಿಂಟ್ ಆಗ್ತಾವನೆ, ಏನಕ್ಕೆ ಸರ್ ಅದ್ರ ಬಗ್ಗೆ ಹುಡುಕ್ತಾ ಇದೀರಾ ಅಂತ. ಇಲ್ಲಪ್ಪ ಮ್ಯಾನುಫ್ಯಾಕ್ಚರ್ ಮಾಡಿದಾರಲ್ಲ, ಅಲ್ಲಿಂದ ಒಂದು ಕಂಪ್ಲೇಂಟ್ ಬಂದೈತೆ, ಏನೋ ಕ್ವಾಲಿಟಿ ಸರಿ ಇಲ್ಲ ಅಂತ, ಅದಕ್ಕೆ ಎಲ್ಲಾರ ಹತ್ರ ಹೋಗಿ ಚೆಕ್ ಮಾಡ್ತಾ ಇದೀವಿ ಅಂತ ಪೊಲೀಸ್ ಅವರು ಹೇಳ್ತಾರೆ. ಸ್ವಲ್ಪ ನೀರ್ ಕೊಡಪ್ಪ ಅಂತ ಹೇಳ್ತಾರೆ. ಅವನು ಒಳಗಡೆ ಹೋಗಿ ನೀರ್ ಎತ್ತವನೆ. ಬಟ್ ಅವ್ನ ಮುಖ ನೋಡಿದ್ರ ಒಂಥರ ಕಳ್ಳನ್ ತರ ತೋರಿಸ್ತಾವನೆ ಮುಖನ. ನಮ್ ಹೀರೋನು ಅಲ್ಲೊಂದು ಬುಕ್ ಎತ್ತಿ ಓದ್ತಾವ್ರೆ. ಟಕ್ಕದ ನೀರ್ ತಗೊಂಡು ಬಂದ್ಬಿಟ್ಟ, ಸರ್ ನೀರ್ ತಗೊಳ್ಳಿ ಸರ್ ಅಂತ. ಈ ಕಡೆ ನಮ್ ಹೀರೋಗೆ ಒಂದು ಫೋನ್ ಕಾಲ್ ಬಂತು. ಹೋಗಿ ನೋಡಿದ್ರೆ ಹೀರೋಯಿನ್, ಏನ್ರಿ ನಿಮ್ ಹಿಂದೆನೆ ಬರ್ತಾ ಇದೀನಿ ಅಂತ ನಿಮಗೆ ನನ್ ಮೇಲೆ ತಪ್ಪು ಅಭಿಪ್ರಾಯ ಬರ್ತಾ ಇದೆಯಾ, ಪ್ಲೀಸ್ ನಿಮ್ಮನ್ ತುಂಬಾ ಮನ್ಸಾರೆ ಲವ್ ಮಾಡ್ತಾ ಇದೀನಿ ಅಂತ ಹುಡುಗಿ ಹೇಳ್ತಾವಳೆ. ಮನ್ಸಾರೆ ಕಿನ್ಸಾರೆ ಎಲ್ಲ ಏನು ಇಲ್ಲಮ್ಮ, ನಿನ್ ವಯಸ್ಸು ಹಂಗೆ ಆಡಿಸ್ತಾ ಇದೆ ನಿನ್ನ, ನಿಮ್ಮ ಅಪ್ಪ ಅಮ್ಮನಿಗೆ ಹೇಳು ಒಳ್ಳೆ ಹುಡುಗನ್ನ ಮದುವೆ ಮಾಡ್ಕೊಡ್ತಾರೆ ಅಂತ ಹೀರೋ ಹೇಳ್ತಾವ್ರೆ. ನನ್ ಮನ್ಸು ಅರ್ಥ ಮಾಡ್ಕೊಂಡು ನೀವೇ ಬರ್ತೀರಂತ ಹುಡುಗಿ ಹತ್ಕೊಂಡ್ ಹಂಗೆ ಹೊಂಟೋದ್ಲು. ನಮ್ ಹೀರೋನು ಕುತ್ಕೊಂಡು ಯೋಚನೆ ಮಾಡ್ತಾವನೆ. ನೋಡಿದ್ರೆ ಮಾರನೇ ದಿನನೂ ಒಂದು ಕೊಲೆ ಆಗೋಯ್ತು. ಈ ಕಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ತೋರ್ಸಿದ್ರು. ಒಂದು ಹುಚ್ಚನ್ನ ಕರ್ಕೊಂಡ್ ಬಂದವ್ರೆ. ಹುಚ್ಚ ಒಂಥರ ತೊದಲ್ತಾವನೆ, ಕೋಟು ಹಾಕೊಂಡು ಒಬ್ಬ ಬಂದು ಒಂದ್ ಹುಡುಗಿನ ಹೊಡೆದ ಅಂತ ಒಂಥರ ಮೆಂಟ್ಲ ತರ ಮಾತಾಡ್ತಾನೆ. ಅಲ್ಲಿಗೆ ನಮ್ಮ ಅರವಿಂದ್ ಸಾರು ಬರ್ತಾರೆ. ಆ ಮೆಂಟ್ಲ ತರ ಕೇಳ್ತಾವ್ರೆ, ಲೈ ಅಲ್ಲೇನ್ ನೋಡ್ತೀಯ, ಅವತ್ತು ನೈಟು ನೀನು ಏನ್ ನೋಡ್ದೆ ಅಂತ. ಆ ಮೆಂಟ್ಲು ಪಾಪ ತೊದಲ್ಕೊಂಡೆ ಹೇಳ್ತಾವನೆ, ಸರ್ ಒಂದಿನ ಜೋರಾಗಿ ಮಳೆ ಬರ್ತಾ ಇತ್ತು ಸರ್, ನಾನು ಬಸ್ ಸ್ಟಾಪ್ ಅಲ್ಲಿ ಕುತ್ಕೊಂಡಿದ್ದೆ, ಅಲ್ಲಿಗೊಂದು ಮಿನಿ ಬಸ್ ಬಂತು, ಒಂದ್ ಹುಡುಗಿ ಇಳಿದ್ಲು, ಛತ್ರಿ ತಗೊಂಡು ಹಂಗೆ ಹೋಯ್ತಾ ಇದ್ಲು, ಯಾಕಂದ್ರೆ ಜೋರಾಗಿ ಮಳೆ ಬರ್ತಾ ಇತ್ತು. ಅವಾಗ ಒಬ್ಬ ಕಾರಲ್ಲಿ ಬಂದ ಸರ್, ಮಗಕ್ಕೆ ಏನೋ ಗೋಣಿ ಚೀಲ ಸುತ್ಕೊಂಡಿದ್ದ. ಬಂದಂಗೆ ಅವನ ಕೈಯಲ್ಲಿ ಒಂದು ಎಲೆಕ್ಟ್ರಿಕ್ ತರ ಇತ್ತು, ಅದನ್ನೆತ್ತಿ ಆ ಹುಡುಗಿ ಕತ್ತಿಗಿಟ್ಬಿಟ್ಟು ಕಾರ್ ಡಿಕ್ಕಿಯಲ್ಲಿ ಹಾಕೊಂಡು ಹೊಂಟದ ಸರ್ ಅಂತ ಹೇಳಿ ಮುಗಿಸ್ತಾನೆ ಆ ಹುಚ್ಚ. ನಮ್ ಪೊಲೀಸ್ ಅವ್ರಿಗೆ ಇನ್ನ ತಲೆ ಕೆಡ್ತಾ ಇದೆ. ಪೊಲೀಸ್ ಅವರು ಕೇಳ್ತಾವ್ರೆ, ಅದೇ ಅರವಿಂದ್ ಸಾರು, ಅಲ್ಲ ಏನಕ್ಕೆ ಅವಳು ಬಸ್ಸಲ್ಲಿ ಬಂದ್ಲು, ಡೈಲಿ ಗಾಡಿ ಹೋಗ್ತಾ ಇದ್ದ ಹುಡುಗಿ ತಾನೆ ಅವಳು ಅಂತ ಅರವಿಂದ್ ಸಾರು ಕೇಳ್ತಾರೆ. ಅದಕ್ಕೆ ಮನೋಹರ್, ಸರ್ ಆ ಹುಡುಗಿ ಗಾಡಿ ರಿಪೇರಿ ಏನಾಗಿದ್ರೆ ಕರೆಕ್ಟ್ರಿ, ಹುಡುಕ್ರಿ ಗ್ಯಾರೇಜ್ ಅಂತ ಒಂದು ಗ್ಯಾರೇಜ್ ಗೆ ಬರ್ತಾರೆ. ಆ ಹುಡುಗಿ ಗಾಡಿನೂ ಅಲ್ಲೇ ಇದೆ. ಈ ಹುಡುಗಿ ಅಡ್ರೆಸ್ ಗೊತ್ತಾನೋ ಅಂತ ಅರವಿಂದ್ ಸಾರು ಆ ಮೆಕ್ಯಾನಿಕ್ ಹತ್ರ ಕೇಳ್ತಾರೆ. ಸರ್ ಹಂಗೇನು ಗೊತ್ತಿಲ್ಲ ಸರ್, ಆ ಹುಡುಗಿ ಬೆಳಗ್ಗೆ ಬಂದು ಗಾಡಿ ತಗೋತೀನಿ ಅಂತ ಹೇಳಿದ್ಲು, ಬಟ್ ಬಂದೇ ಇಲ್ಲ ಸರ್ ಅಂತ ಆ ಮೆಕ್ಯಾನಿಕ್ ಹೇಳ್ತಾವನೆ. ಸರಿಯಪ್ಪ ಗಾಡಿ ಕೀ ಕೊಡು ಅಂತ ಅರವಿಂದ್ ಸಾರು ಕೇಳ್ತಾರೆ. ಅವ್ನ ಗಾಡಿ ಕೀ ತಗೊಂಬರಶಲ್ಲಿ ಡಿಕ್ಕಿನೇ ಹೊಡೆದು ಓಪನ್ ಮಾಡಿ ಅಡ್ರೆಸ್ ತಿಳ್ಕೊಂತಾರೆ. ಸೀದಾ ಆ ಹುಡುಗಿ ಮನೆಗೆ ಅರವಿಂದ್ ಸಾರು ಮನೋಹರ್ ಇಬ್ರು ಹೋದ್ರು. ಅಲ್ಲೊಬ್ರು ಕಾನ್ಸ್ಟೇಬಲ್, ಏನಮ್ಮ ನೀನು ನಿನ್ನೆ ಸ್ಟೇಷನ್ ಹತ್ರ ಬಂದಿದಿರಲ್ಲ. ಹೌದು, ಇವ್ರು ನಿನ್ನೆ ನೈಟ್ ಸ್ಟೇಷನ್ ಹತ್ರ ಬಂದಿದ್ರು. ಆವಾಗ ಆ ಮೆಂಟ್ಲನ್ನ ಅವರು ಆಚೆ ಕಳಿಸ್ತಾರಲ್ಲ ಆ ಟೈಮಲ್ಲಿ ಇವ್ರು ಆ ಕಾನ್ಸ್ಟೇಬಲ್ ಕೇಳ್ತಾರೆ, ಏನಮ್ಮ ಆಯ್ತು ಅಂತ. ಸರ್ ನನ್ನ ನಾಯಿ ಕಳೆದೋಯ್ತು ಸರ್ ಅಂತ ಈ ಹುಡುಗಿ ಹೇಳಿರುತ್ತೆ. ಏನೋ ನಾಯಿ ಕಳೆದೋಯ್ತಾ, ಹೋಗೆ ಅಲ್ಲಲ್ಲಿ ದುಡ್ಡು ಒಡವೆ ಅದು ಇದು ಅಂತ ಏನೇನೋ ದೊಡ್ಡ ಕೇಸ್ಗಳು ಹೋಗ್ತಾ ಇದೆ, ಇವಳೇನೋ ನಾಯಿ ಕಳೆದೋಯ್ತಂತೆ ಅಂತ ಇವರು ಆ ಹುಡುಗಿನ ಓಡಿಸ್ಬಿಟ್ಟಿರ್ತಾರೆ. ಅರವಿಂದ್ ಸಾರು ಬಂದ್ರು, ಏನೋ ನಾಯಿ ಕಳೆದೋಯ್ತಾ, ನೋಡು ನೀನೇ ಹೇಳ್ಬಿಟ್ರೆ ಸರಿ, ನಾನ ಕಂಡಿಡ್ದೆ ಅಂದ್ರೆ ಆ ಶಿಕ್ಷೆ ನಿನಗೆ ತುಂಬಾ ದೊಡ್ಡದಾಗಿರುತ್ತೆ ಅಂತ ಸ್ವಲ್ಪ ಲೈಟ್ ಆಗಿ ಎದುರಿಸ್ತಾರೆ. ಇಲ್ಲ ಸರ್ ನನ್ನ ನಾಯಿಯ ಕಳೆದೋಗಿದ್ದು ಅಂತ ಹುಡುಗಿ ಹೇಳ್ತಾವಳೆ. ಹೌದಾ ಅಂತ ಸೀದಾ ಮನೆ ಒಡೆ ಹೋದ್ರು. ಆ ಸೋಫಾ ನೋಡಿದ್ರು, ಅಲ್ಲಿ ಬಟ್ಲೆಲ್ಲ ಏನೂ ಇಲ್ಲ, ಯಾಕಂದ್ರೆ ನಾಯಿ ಇದ್ರೆ 2-3 ಕೂದಲು ಬಿದ್ದಿರೋದು.
ಇರೋದು, ಹಂಗೆ ನಾಯಿ ಊಟ ಹಾಕಕ್ಕೆ ಬಟ್ಲು ಇರೋದಲ್ಲ. ಆ ಪಾಯಿಂಟ್ ನ ಹಿಡ್ಕೊಂಡು ಹುಡುಗಿ ಹತ್ರ ಕೇಳ್ತಾರೆ, ಕರೆಕ್ಟ್ ಆಗಿ ಹೇಳು ಏನಾಯ್ತು ಅಂತ. ನಮ್ಮ ಮನೋಹರನು ರೂಮಲ್ಲೆಲ್ಲ ಹುಡುಕ್ತಾ ಇರ್ತಾರಲ್ಲ, ಸಾರ್ ಅಂತ ಒಂದು ಸೌಂಡ್ ಆಗ್ತಾರೆ. ಹೋಗ್ ನೋಡಿದ್ರೆ ಆಕ್ಚುಲಿ ಇವರಿಬ್ರು ಅವಳಿ ಜೋಡಿ ಮಕ್ಕಳು. ಹಂಗೆ ಅಲ್ಲೊಂದು ಸ್ಕೂಲ್ದು ಫೋಟೋನು ಇರುತ್ತೆ. ಆ ಫೋಟೋಲಿ ಒಟ್ಟು 11 ಜನ ಜೋಡಿ ಮಕ್ಕಳು ಓದ್ತಾವ್ರೆ. ಅವನು ಕೇಳ್ತಾನೆ, ಸರ್ ಹೆಂಗ್ ಸರ್ ಇದು 11 ಜೋಡಿ ಮಕ್ಕಳು ಒಂದೇ ಸ್ಕೂಲ್ ಅಲ್ಲ ಅಂತ. ಮನೋಹರ್ಗೆ ಶಾಕು. ನಮ್ಮ ಹೀರೋನು ಸೀದಾ ಇವಾಗೊಬ್ಬನ ವಿಚಾರಿಸ್ತಾರಲ್ಲ ಕನ್ನಡಕದವನ, ಅವನ ಮನೆಗೆ ಹೋಯ್ತಾರೆ. ಅವನು ಒಳಗಡೆ ಬರ್ತಾನೆ. ಇವ್ನು ಬರಕ್ಕಿನ ಮುಂಚೆನೆ ಅವರು ಒಳಗಡೆ ಕುತ್ಕೊಂಡಿದ್ದಾರೆ. ಒಂದು ಸೂಟ್ ಕೇಸ್ ನ ಓದಿತಾರೆ. ಅದ್ರಲ್ಲಿ ಒಂದು ಸ್ಕೂಲ್ ಫೋಟೋ ಇದೆ. ಆ ಫೋಟೋನು ಈ ಹುಡುಗಿ ಮನೇಲಿ ಸಿಕ್ಕಿದ ಫೋಟೋ ಒಂದೇ. ಸೀದಾ ಹುಡುಗನ್ನ ಸ್ಟೇಷನ್ಗೆ ಕರ್ಕೊಂಡ್ಬಂದ್ರು. ಏನೋ ನೀನೇ ಹೇಳ್ತೀಯಾ ಇಲ್ಲ ನಾನು ಹೇಳಿಸ್ಲಾ ಅಂತ ಕೇಳ್ತಾರೆ. ಹುಡುಗ ಇವಾಗ ಬಾಯಿ ಬಿಡ್ತಾನೆ. ನೋಡಿ ಜೊತೆಲಿ ಆ ಹುಡುಗಿನೂ ಬಾಯಿ ಬಿಡ್ತಾಳೆ ಇವಾಗ. ಸರ್ ಆಕ್ಚುಲಿ ನಾನು ಸುಧಾಕರ ಅಲ್ಲ ಸರ್, ಸುರೇಂದರ. ನಾವಿಬ್ರು ಟ್ವಿನ್ಸು ಸರ್. ಅವತ್ ನೈಟ್ ನನ್ನ ತಮ್ಮನಿಗೆ ಫೋನ್ ಮಾಡಿದೆ ಸರ್. ಅವನು ಅಣ್ಣ ಮಳೆ ಬರ್ತಾ ಇದೆ, ನೀವೆಲ್ಲ ಊಟ ಮಾಡಿ ಮಲ್ಕೊಳ್ಳಿ ಬರ್ತೀನಿ ಅಂತ ಹೇಳ್ದ ಸರ್. ಹಂಗೆ ಈ ಕಡೆ ಹುಡುಗಿ ಬೇರೆ ಹೇಳ್ತಾವಳೆ, ಹೌದು ಸರ್ ನಾವಿಬ್ರು ಟ್ವಿನ್ಸ್. ಆಕ್ಚುಲಿ ಅವತ್ತು ಮಳೆ ಬರ್ತಾ ಇತ್ತು ಸರ್, ನನಗೂ ಫೋನ್ ಮಾಡಿದ್ಲು, ಈ ತರ ಗಾಡಿ ರಿಪೇರಿ ಆಗಿದೆ, ನಾನು ಬಸ್ಸಲ್ಲಿ ಬರ್ತಾ ಇದ್ದೀನಿ, ಲೇಟ್ ಆಗುತ್ತೆ ಅಂತ ಹೇಳಿದ್ಲು ಸರ್. ನೋಡಿದ್ರೆ ನೈಟ್ ಅವಳು ಮನೆಗೆ ಬಂದಿಲ್ಲ. ನಾನು ಬೆಳಗ್ಗೆ ಎದ್ದು ಫೋನ್ ಮಾಡಿದ್ರೆ ಫೋನು ಸ್ವಿಚ್ ಆಫ್ ಬಂತು ಸರ್ ಅಂತ ಈ ಹುಡುಗಿ ಹೇಳ್ತಾವಳೆ. ಹಂಗೆ ಈ ಹುಡುಗ, ಹ್ಞೂ ಸರ್ ನಾನು ಫೋನ್ ಮಾಡಿದೆ ಬಟ್ ಫೋನು ಸ್ವಿಚ್ ಆಫ್ ಆಗಿತ್ತು. ಸರಿ ಬಿಡು ಆಫೀಸಲ್ಲಿ ಇರ್ತಾನೆ, ಅಲ್ಲೇ ಹೋಗಿ ನೋಡೋಣ ಅಂತೇಳಿ ಆಫೀಸ್ ಹೋಗೋಣ ಅಂತ ಹೊರಟೆ ಸರ್. ಅವಾಗ ಒಂದು ವಿಡಿಯೋ ಕಾಲ್ ಬಂತು ನನಗೆ ಅಂತ ಹುಡುಗ ಹೇಳ್ತಾವನೆ. ಹಂಗೆ ಈ ಹುಡುಗಿ, ಹೌದು ಸರ್ ಆ ವಿಡಿಯೋ ಕಾಲ್ ಅಲ್ಲಿ ನನ್ನ ತಂಗಿನ ಗನ್ ಪಾಯಿಂಟ್ ಅಲ್ಲಿ ನಿಲ್ಸಿದ ಒಬ್ಬ ಸೈಕೋ, ಅವನ್ ತಲೆಗೇನೋ ಮುಚ್ಕೊಂಡ್ಬಿಟ್ಟಿದ ಸರ್ ಅಂತ ಹುಡುಗಿ ಹೇಳ್ತಾವಳೆ. ಈ ಕಡೆ ಹುಡುಗನು, ಹೌದು ಸರ್ ಮುಖ ಎಲ್ಲ ಮುಚ್ಕೊಂಡ್ಬಿಟ್ಟಿದ್ದ, ಬಟ್ ನನ್ನ ತಮ್ಮನ್ನ ಗನ್ ಪಾಯಿಂಟ್ ಅಲ್ಲಿ ಇಟ್ನಲ್ಲ, ನನ್ಗೆ ತುಂಬಾ ಭಯ ಆಗೋಯ್ತು ಸರ್, ನನ್ನ ಒಂದ್ ಕಡೆ ಬರಕ್ ಕೇಳಿದ ಸರ್ ಅಂತ ಈ ಹುಡುಗ ಹೇಳ್ತಾವನೆ. ನನ್ನೊಂದ್ ಕಡೆ ಬರಕ್ ಕೇಳಿದ್ರು ಸರ್ ಅಂತ ಆ ಹುಡುಗಿನೂ ಹೇಳ್ತಾವಳೆ. ಆ ಹುಡುಗಿ, ನನ್ ತುಂಬಾ ಭಯ ಆಯ್ತು ಸರ್, ಅದಕ್ಕೆ ನಾನು ಸೀದಾ ಸ್ಟೇಷನ್ಗೆ ಬಂದೆ ಕಂಪ್ಲೇಂಟ್ ಕೊಡೋಣ ಅಂತ. ಅಷ್ಟು ಬೇಗ ಆ ಸೈಕೋ ನನಗೆ ಫೋನ್ ಮಾಡ್ದ ಸರ್. ಲೇ ನೀನ್ ಎಲ್ಲಿದೆ ಅಂತ ನನಗೆ ಗೊತ್ತು ಕಣೆ, ಪೊಲೀಸ್ ಗಿರಿಸರ ಹೋದ್ರೆ ನಿನ್ ತಂಗಿನ ಸಾಯಿಸ್ಬಿಡ್ತೀನಿ ಅಂತ ಭಯ ಬೀಳ್ತಾ ಸರ್, ಅದಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಹುಡುಗಿ ಹೇಳ್ತಾವಳೆ. ಹುಡುಗನು, ಅವ್ನು ಹೇಳ್ದಂಗೆ ನಾನು ಒಂದ್ ಕಡೆ ಹೋದೆ ಸರ್, ನಿಂತ್ಕೊಂಡಿದ್ದೆ, ಯಾರೋ ಬಂದು ಕರೆಂಟ್ ಕೊಟ್ರು, ಹಂಗೆ ತಲೆ ತಿರುಗಿ ಕೆಳಗಡೆ ಬಿದ್ದೆ ಸರ್ ಅಂತ ಹುಡುಗ ಹೇಳ್ತಾವನೆ. ಹುಡುಗಿ ಹಂಗೆ ಎದ್ ನೋಡಿದ್ವಾ, ಅದೊಂದು ಪಾಳು ಬಿದ್ದು ಅಪಾರ್ಟ್ಮೆಂಟ್ ಇದ್ದಂಗೆ ಇತ್ತು ಅಂತ ಹುಡುಗಿ ಹೇಳ್ತಾವಳೆ. ಹಂಗೆ ಒಂದು ಫೋನ್ ಕಾಲ್ ಬಂತು ಸರ್ ನಮ್ಗೆ ಅಂತ ಇಬ್ಬರು ಸೇರ್ಕೊಂಡು ಹೇಳ್ತಾವ್ರೆ. ನಾನು ವಿಡಿಯೋ ಕಾಲ್ ನ ಅಟೆಂಡ್ ಮಾಡಿದೆ ಸರ್. ನೋಡಿದ್ರೆ ಅಲ್ಲೊಬ್ಬ ನನ್ನ ತಂಗಿನ ನೀರಲ್ಲಿ ಹಾಕಿ ಮುಳುಗಿಸ್ತಾ ಇದ್ದ, ಫುಲ್ಲು ಚಿತ್ರ ಹಿಂಸೆ ಕೊಡ್ತಾ ಇದ್ದ, ಅವಳನ್ನ ಬಿಟ್ಬಿಡು ಅಂತ ನಾನು ಎಷ್ಟೋ ಬಡ್ಕೊಂಡೆ ವಿಡಿಯೋ ಕಾಲ್ ಅಲ್ಲಿ. ಅವನೊಂದು ಮಾಡಕ್ ಹೇಳ್ದ ಸರ್ ಅಂತ ಹುಡುಗಿ ಹೇಳ್ತಾವಳೆ. ಸೇಮ್ ಟು ಸೇಮ್ ಹಂಗೆ ಇವನು ಅದೇ ಹೇಳ್ತಾವನೆ. ಸರ್ ಕಾಲ್ ರಿಸೀವ್ ಮಾಡಿದೆ, ಅವ್ನು ನನ್ನ ತಮ್ಮನ ನೀರಲ್ಲಿ ಹಾಕಿ ಅದುಮ್ತಾ ಇದ್ದ ಸರ್, ಅವನ್ನ ಬಿಟ್ಬಿಡು ಅಂತ ಹೇಳಿದೆ, ನಾನು ಹೇಳೋ ಕೆಲಸ ಮಾಡು ಅಂತ ಹೇಳ್ದ ಸರ್ ಅಂತ ಇಬ್ರು ಹಂಗೆ ಸ್ವಲ್ಪ ಹೊತ್ತು ಸ್ಟಾಪ್ ಆಯ್ತು. ಇವಾಗ ಸೈಕೋ ಇಬ್ಬರ ಹತ್ರನು ಒಂದೇ ಹೇಳೋದು, ಅದನ್ನ ಎರಡೆರಡು ಸರಿ ಹೇಳದ್ ಬೇಡ, ಒಂದೇ ಸರಿ ಹೇಳ್ತೀನಿ. ಸೀದಾ ಅಲ್ಲೊಂದು ಟೆಂಟ್ ಇದೆ ಹೋಗ್ರಿ ಅಂತಾನೆ. ಇಬ್ರು ಟೆಂಟ್ ಒಡೆ ಬಂದ್ರು. ಅಲ್ಲಿ ಟೇಬಲ್ ಮೇಲೆ ಗನ್ ಇದೆ ಎತ್ಕೊಡ್ರಿ ಅಂತ ಹೇಳ್ತಾನೆ. ಇಬ್ರು ಗನ್ನ ಎತ್ಕೊಂಡ್ರು. ಅಲ್ಲಿ ಮುಂದ್ಗಡೆ ಒಬ್ಬರನ್ನ ಚೀಲ ಹಾಕಿ ಮುಚ್ಚಿಟ್ಟಿದೀನಿ, ಅವ್ರನ್ನ ಶೂಟ್ ಮಾಡ್ರಿ ಅಂತ ಹೇಳ್ತಾನೆ. ಬಟ್ ಇಬ್ರಿಗೂ ಅಷ್ಟು ಭಯ, ಏನೋ ಶೂಟ್ ಮಾಡ್ಬೇಕಾ, ನನ್ ಕೈಲಾಗಲ್ಲ ಅಂತ ಇಬ್ರು ಹೇಳ್ತಾವ್ರೆ. ಆ ಸೈಕೋನು, ಏನೋ ನಿನ್ ತಮ್ಮ ನಿನ್ ತಂಗಿ ಪ್ರಾಣಕ್ಕಿನ್ನ ಅವ್ರ ಪ್ರಾಣ ಹೆಚ್ಚ, ನಿಮ್ಗೆ ಹೇಳೋ ಕೆಲಸ ಮಾಡ್ರಿ, ನಿಮ್ಗೊಂದು 3 ಸೆಕೆಂಡ್ ಟೈಮ್ ಕೊಡ್ತೀನಿ ಅಂತ 1 2 3 ಅಂತವನೆ. ಇವರು ಬೇರೆ ವಿಧಿ ಇಲ್ದೆ ಗನ್ ಪಾಯಿಂಟ್ ಮಾಡಿ ಇಟ್ಕೊಂಡಿರ್ತಾರೆ. ಢಮಾರ್ ಅಂತ ಅವ್ರನ್ನ ಶೂಟೇ ಮಾಡ್ಬಿಡ್ರಿ. ಇವರು ಶೂಟ್ ಮಾಡಿದ್ರಲ್ಲ, ಮನೇಲಿ ಬಂದು ಕುತ್ಕೊಂಡು ಇಬ್ರು ಅಳ್ತಾವ್ರೆ. ಇಬ್ಬರಿಗೂ ಒಂದು ಮೆಸೇಜ್ ಬಂತು, ಅದ್ರಲ್ಲೊಂದು ವಿಡಿಯೋನು ಬಂತು. ಓಪನ್ ಮಾಡಿ ನೋಡಿ ಅಷ್ಟು ಶಾಕ್ ಆಗ್ಬಿಡ್ತಾರೆ. ಯಾಕಪ್ಪ ಅಂದ್ರೆ ಇವ್ರು ಕೊಂದಿರೋದು ಬೇರೆ ಯಾರನ್ನೂ ಅಲ್ಲ, ಇವನ್ ಕೊಂದಿರೋದು ಇವನ್ ತಮ್ಮನ, ಅವಳು ಕೊಂದಿರೋದು ಅವಳ ತಂಗಿನ. ಅದನ್ನ ನೋಡಿ ಇಬ್ಬರಿಗೂ ಅಷ್ಟು ಬೇಜಾರಾಗ್ಬಿಡ್ತದೆ, ಅಷ್ಟು ಅಳ್ತಾರೆ ಪಾಪ. ಆ ಹುಡುಗನು, ಸರ್ ನನ್ನ ತಮ್ಮನೇ ನನ್ನ ಜೀವ ಸರ್, ಅವ್ನು ಇಲ್ದಿರೋ ಲೋಕದಲ್ಲಿ ನನಗೂ ಇರಕ್ ಇಷ್ಟ ಇಲ್ಲ ಅಂತ ನೆಣನೆ ಹಾಕೊಳಕ್ ಹೋಗಿದೆ, ಬಟ್ ನಮ್ಮ ಅಪ್ಪನ್ ನೋಡಿ ವಾಪಸ್ ಬಂದ್ಬಿಟ್ಟೆ ಸರ್, ಅವ್ರಿಗೂ ಕೈ ಕಳ್ಕೊಂಡ್ಬಿಟ್ಟಿದೆ, ನನ್ ಬಿಟ್ರೆ ಯಾರಿದ್ದಾರೆ ಅಂತ ಹುಡುಗ ಹೇಳ್ತಾವನೆ. ಹುಡುಗಿನೂ ಅದೇ ಹೇಳ್ತಾವಳೆ, ಅವಳನ್ನ ನನ್ನ ಪ್ರಾಣ ಸರ್, ಅವಳು ನನ್ನಲ್ಲಿ ಅರ್ಧ ಸರ್, ಅವಳಿಲ್ಲಾದ್ರೆ ನನ್ನ ಕೈ ಕಾಲೇ ಓಡಲ್ಲ, ಏನ್ ಮಾಡೋದು ನನ್ನ ಪರಿಸ್ಥಿತಿ, ನಮ್ಮ ಅಮ್ಮನಿಗೆ ಯಾರು ಇರಲ್ಲ ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ ಸರ್ ಅಂತ ಹುಡುಗಿನೂ ಹೇಳ್ತಾವಳೆ. ಟಕ್ ಅಂತ ಅರವಿಂದ್ ಸರ್, ಈ ಹುಡುಗಿ ನಿನಗೆ ಗೊತ್ತಾ ಅಂತ ಕೇಳ್ತಾರೆ. ಅವರು ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾರೆ. ಸರ್ ಇವ್ನು ನನ್ನ ಕ್ಲಾಸ್ಮೇಟ್ ಸರ್ ಅಂತ ಹೇಳ್ತಾರೆ. ಆ ಫೋಟೋ ನೋಡ್ಬಿಟ್ಟು ಅರವಿಂದ್ ಸರ್, ಓಕೆ ನಿಮಗೆ ಯಾರ ಮೇಲೆ ಡೌಟ್ ಇದೆ ಅಂತ ಆ ಫೋಟೋ ತೋರಿಸಿ ಕೇಳ್ತಾವ್ರೆ. ಇವರು ಸ್ವಲ್ಪ ಹೊತ್ತು ಯೋಚನೆ ಮಾಡ್ಬಿಟ್ಟು ಪಂಜಮಿನ್ ಅಂತ ಒಂದು ಹೆಸರು ಹೇಳ್ತಾರ್ರಿ. ನಮ್ಮ ಅರವಿಂದ್ ಸರ್ಗೆ ಒಂಥರ ಶಾಕು, ಕ್ಲೂ ಸಿಕ್ತಲ್ಲ ಅವ್ರಿಗೆ. ಇವಾಗ ಆ ಪಂಚಮಿನ್ ಬಗ್ಗೆ ನಿಮ್ಗೆ ಏನೇನು ಗೊತ್ತು ಹೇಳ್ರಿ ಅಂತ ಅವ್ರಿಬ್ಬರ ಹತ್ರ ಕೇಳ್ತಾವ್ರೆ. ಅವ್ರು ಏನ್ ಹೇಳಿದಂತ ನಮಗೆ ತೋರಿಸಿಲ್ಲ. ಅರವಿಂದ್ ಸರ್ ಮಾರನೇ ದಿನಾನೇ ಆ ಸ್ಕೂಲ್ ಕಡೆಗೆ ಹೋದ್ರು. ಹೆಡ್ ಮೇಡಮ್ ಅನ್ನು ಕುಂತವ್ರೆ. ಹಲೋ ಮೇಡಮ್ ಚೆನ್ನಾಗಿದ್ದೀರಾ, ನನ್ನ ಹೆಸರು ಅರವಿಂದ್ ಅಂತ, ಇವ್ರ ಹೆಸರು ಮನೋಹರ್ ಅಂತ. ನಮ್ಮೂರಲ್ಲಿ ತುಂಬಾ ಜನ ಸಾಯ್ತಾವ್ರೆ, ಆಲ್ರೆಡಿ 8 ಜನ ಸತ್ತವ್ರು ನಿಮ್ ಸ್ಕೂಲೇ, ಸಾಯಿಸ್ತವ್ನು ಯಾರಂತ ಗೊತ್ತಿಲ್ಲ, ಏನಾರು ಹೇಳಕ್ಕಾಗುತ್ತಾ ಅಂತ ಕೇಳ್ತಾರೆ. ಪಂಜಮಿನ್ ಅಂತ ಮಿಸ್ ಹೇಳ್ತಾರೆ. ಆ ಹೆಸರನ್ನ ಕೇಳಿದ ತಕ್ಷಣ ಮನೋಹರ್ ಸರ್ಗೆ ಆಗ್ಲಿ ಅರವಿಂದ್ ಸರ್ಗೆ ಆಗ್ಲಿ ಅಷ್ಟೊಂದು ಶಾಕು. ಹಂಗೆ ಮೇಡಮ್ ಅವರು ಒಂದು ಫ್ಲಾಶ್ ಬ್ಯಾಕ್ ಹೇಳ್ತಾರೆ. ನೋಡೋಣ ಬನ್ನಿ, ನಾನು ನನ್ನ ಗಂಡ ಒಂದು ಸ್ಕೂಲ್ ನಡೆಸ್ತಾ ಇದ್ದಪ್ಪ. ಆ ಸ್ಕೂಲಲ್ಲಿ ಇದ್ದಕ್ಕಿದ್ದಂಗೆ ಒಂದು 5 ಜನ ಟ್ವಿನ್ಸ್ ಬಂದ್ಬಿಟ್ರು. ಅದನ್ನ ಎಲ್ಲ ಮೀಡಿಯಲ್ಲಿ, ಎಲ್ಲ ಪೇಪರ್ ಅಲ್ಲಿ, ಎಲ್ಲ ನ್ಯೂಸ್ ಅಲ್ಲಿ ಅದ್ರ ಬಗ್ಗೆ ಸಕ್ಕದಾಗಿ ಹೇಳಿದ್ರು. ಅವಾಗ ನಮ್ಮ ಯಜಮಾನ್ರ ಐಡಿಯಾ ಮಾಡಿ, ಹೆಂಗು ಮಾರ್ಕೆಟಿಂಗ್ ಚೆನ್ನಾಗಿದೆ, ನಮ್ಮ ಸ್ಕೂಲ್ ಹೆಸರು ಚೇಂಜ್ ಮಾಡ್ಬಿಟ್ರೆ ಏನು ಅಂತೇಳಿ ಅವಾಗ ಚೇಂಜ್ ಮಾಡಿದೆ ಟ್ವಿನ್ ಬರ್ಡ್ ಅಂತಪ್ಪ. ಅವಾಗ ನಮ್ಮ ಯಜಮಾನ್ರು ಒಂದು ಐಡಿಯಾನು ಮಾಡಿದ್ರು, ಟ್ವಿನ್ ಬ್ರದರ್ ಚೆನ್ನಾಗಿದೆ ಅಂತೇಳಿ ಒಂದು ಆಫರ್ ಬಿಟ್ರು. 2 ಮಕ್ಕಳನ್ನ ಸ್ಕೂಲ್ ಕರ್ಕೊಂಡ್ಬಂದು ಸೇರಿಸಿದ್ರೆ 1 ಮಕ್ಕಳಿಗೆ ಅಡ್ಮಿಷನ್, 1 ಮಕ್ಕಳಿಗೆ ಫ್ರೀ ಎಜುಕೇಶನ್ ಅಂತ ಅನೌನ್ಸ್
ಮಾಡಿದ್ರು. ಅದಕ್ಕೆ ಒಂದು 15-20 ಜೋಡಿ ಬಂದು ನಮ್ ಸ್ಕೂಲಲ್ಲಿ ಸೇರ್ಕೊಂಡ್ರು ಅಂತ ಹೇಳ್ತಾವ್ರೆ. ಅವಾಗ ನೋಡ್ದಪ್ಪ ಪಂಚಮಿನ ಚೆಸ್ ಕಾಂಪಿಟೇಷನ್ ಅಲ್ಲಿ ನಂಬರ್ 1 ಬಂದ ಕಪ್ಪು ತಗೊಂಡು ಬರ್ತಾ ಇದ್ದ. ಅದನ್ನ ನೋಡಿ ನಮ್ಮ ಯಜಮಾನ್ರಿಗೆ ಸಖತ್ ಖುಷಿ ಆಯ್ತು. ಈ ಹುಡುಗ ಹೆಂಗಾರು ಬಂದು ನಮ್ ಸ್ಕೂಲಲ್ಲಿ ಓದಿದ್ರೆ ಇನ್ನೂ ಮಾರ್ಕೆಟಿಂಗ್ ಜಾಸ್ತಿ ಆಗುತ್ತೆ ಅಂತೇಳಿ ಆ ಹುಡುಗನ್ ಮನೆಗೆ ಹೋಗಿ ನೋಡಿದ್ವಿ. ಬಟ್ ಅವ್ರಿಗೆ ಹೇಳ್ಕೊಳಂಗೆ ಯಾರು ಇರ್ಲಿಲ್ಲ. ನಮ್ಮ ಯಜಮಾನ್ರು ನಾನು ಇಬ್ರು ಹುಡುಗನ ಕರೆದ್ರೆ ಬಂದು ಸ್ಕೂಲಲ್ಲಿ ಸೇರ್ಕೊಳ್ಳೋ, ನಾವು ನೋಡ್ಕೋತೀವಿ ಅಂತ. ಬಟ್ ಆ ಹುಡುಗ ಇಲ್ಲ ಮೇಡಮ್, ನನ್ನ ತಮ್ಮ ಫ್ರಾನ್ಸಿಸ್ ನ ಬಿಟ್ಟು ನಾನು ಎಲ್ಲೂ ಬರಲ್ಲ ಅಂತ ಹೇಳ್ದ. ನಮ್ಮ ಯಜಮಾನ್ರು ಐಡಿಯಾ ಮಾಡಿ ಲವ್ ಅವ್ನ ಭವಿಷ್ಯನೂ ಸೂಪರ್ ಆಗಿರುತ್ತೆ ಕಣ, ಅವ್ನು ದೊಡ್ಡ ಸ್ಟಾರ್ ಆಯ್ತಾನೆ ಹಂಗೆ ಹಿಂಗೆ ಅಂತ ತಮ್ಮನ ಬಗ್ಗೆ ಸ್ವಲ್ಪ ಚೆನ್ನಾಗಿ ಹೇಳ್ತಾರೆ ಬಿಡು, ತಮ್ಮ ಹೆಂಗೂ ಚೆನ್ನಾಗಿರ್ತಾನಲ್ಲ ಅಂತೇಳಿ ಹುಡುಗ ಆ ಸ್ಕೂಲ್ ಹೋಗೋದಕ್ಕೆ ಒಪ್ಕೊಂಡ್ಬಿಟ್ಟ. ಮಾರನೇ ದಿನ ಸ್ಕೂಲಲ್ಲಿ ತೋರ್ಸೋರು. ಅಲ್ಲಿ ನೋಡ್ರಿ ಎಷ್ಟು ಜನ ಅವರೇ ಟ್ವಿನ್ಸ್ ಅಲ್ಲ. ಫಸ್ಟ್ ಡೇ ಮಿಸ್ ಕೇಳ್ತಾವ್ರೆ ಲವ್ ನೀನಿರಲ್ಲ ಅಣ್ಣ ಯಾರು ತಮ್ಮ ಯಾರು ಅಂತ. ಮಿಸ್ ನಮ್ಮ ಅಪ್ಪ ಅಮ್ಮ ನಮ್ಗೆ ಹೇಳಿಲ್ಲ ಮಿಸ್ ಅಂತ ಹುಡುಗರು ಹೇಳ್ತಾರೆ. ಹುಡುಗರು ಹೋಗಿ ಕುತ್ಕೊಂಡ್ರು. ಹುಡುಗರು ಯಾರ ಹತ್ರ ಮಾತಾಡಲ್ಲ. ಅಣ್ಣನ್ ಬಿಟ್ರೆ ತಮ್ಮ ಇರಲ್ಲ, ತಮ್ಮನ್ ಬಿಟ್ರೆ ಅಣ್ಣ ಇರಲ್ಲ. ತಮ್ಮ ಅಂದ್ರೆ ಅಣ್ಣನಿಗೆ ಅಷ್ಟು ಇಷ್ಟ ರೀ, ತಮ್ಮನ ಒಂದು ನಿಮಿಷನೂ ಬಿಟ್ಟಿರಲ್ಲ ಅಣ್ಣ. ತಮ್ಮನು ಏನ್ ಅನ್ಕೊಂಬೇಡಿ, ಅವನು ಸಕ್ಕದಾಗಿ ಓದ್ತಾನೆ, ಸ್ವಲ್ಪ ಬುದ್ಧಿ ಕಡಿಮೆ ಅಷ್ಟೇ ಹುಡುಗನ್ಗೆ. ಒಂದಿನ ಹಂಗೆ ಪೇರೆಂಟ್ಸ್ ಮೀಟಿಂಗು ನಡೀತಾ ಇದೆ. ಇವ್ರದ ಅಪ್ಪ ಅಮ್ಮ ಇಲ್ವಲ್ಲ, ಅಣ್ಣ ತಮ್ಮ ಇಬ್ರು ಮೀಸೆ ಬರ್ಕೊಂಡ್ಬಿಟ್ಟು ಕೇಳ್ತಾವ್ರೆ ಮಿಸ್ ಬೆಂಜಮಿನ್ ಅವ್ರ ಅಪ್ಪ ನಾನು, ಮಿಸ್ ಫ್ರಾನ್ಸಿಸ್ ಅವ್ರ ಅಪ್ಪ ನಾನು, ನಮ್ಮ ಮಕ್ಕಳು ಹೆಂಗ್ ಓದ್ತಾರೆ ಅಂತ ಅವ್ರವರೇ ಕೇಳ್ಕೊಂತಾರೆ. ಮಿಸ್ ಕಣ್ಣಲ್ಲಿ ನೀರೇ ಬಂದ್ಬಿಡ್ತದೆ. ಇವ್ರಿಗೆ ಮಾಡೋದ್ ನೋಡಿ ಆ ಕ್ಲಾಸ್ ಅಲ್ಲಿ ಇರೋರ್ಗೆಲ್ಲ ಹೊಟ್ಟೆ ಉರಿ, ಅನಾಥ ಮಕ್ಕಳು ಎಷ್ಟು ಚೆನ್ನಾಗಿ ಓದ್ತಾವ್ ನೋಡು ಅಂತ. ಆ ಮಕ್ಕಳು ಅಪ್ಪ ಅಮ್ಮದಿರೋ ಹಂಗೆ ಬೈತಾವ್ರೆ. ನೋಡ್ರೆ ಅಪ್ಪ ಅಮ್ಮ ಇಲ್ಲ, ಮಕ್ಕಳು ಎಷ್ಟು ಚೆನ್ನಾಗಿ ಓದ್ತಾವೆ, ನೀವು ಇದ್ದೀರಾ ತಿಂದು ತಿಂದು ದನಗಳ ತರ ಬೆಳೆದಿದ್ದೀರಾ ಅಂತ ಅವ್ರ ಪೇರೆಂಟ್ಸ್ ಗಳು ಮಕ್ಕಳಿಗೆ ಒಂಥರ ಕೀಳಾಗಿ ನೋಡ್ತಾರೆ. ಅದರಿಂದ ಆ ಹುಡುಗರಿಗೆ ಇವ್ರಿಬ್ಬರು ನೋಡಿದ್ರೇನೆ ಆಗಲ್ಲ. ಒಂದಿನ ಫ್ರಾನ್ಸಿಸ್ ಕುತ್ಕೊಂಡು ಅಳ್ತಾವನೆ. ಬೆಂಜಮಿನ್ ಬಂದ್ ಕೇಳ್ತಾನೆ ಯಾಕೋ ಅಳ್ತಾ ಇದೆಯಾ ಅಂತ. ಅಣ್ಣ ನನ್ನ ನನ್ನ ಹುಚ್ಚ ಅಂತ ಹೇಳ್ತಾರೆ ಕಣೋ ಎಲ್ಲಾರು ಅಂತ. ಇವನು ಆಚೆ ಬಂದು ಲೈ ಯಾವನ ನನ್ನ ತಮ್ಮನ ಹುಚ್ಚ ಅಂತ ಹೇಳ್ದವನು ಅಂತ ಕೇಳ್ತಾನೆ. ಅವನು ಬಂದ್ಬಿಟ್ಟು ಹ್ಞೂ ಕಣ ನಾನೇ ಹೇಳಿದ್ದು, ಒಬ್ನೇ ಮಾತಾಡ್ತಾನೆ, ಇನ್ನೇನು ಹುಚ್ಚ ಅಲ್ದೆ ಇನ್ನೇನು ಅಂತ ಹೇಳ್ಬೇಕು ಅಂತ ಬೆಂಜಮಿನ್ಗೆ ಆ ಹುಡುಗರು ಹೇಳ್ತಾರೆ. ಬೆಂಜಮಿನ್ ಕೋಪ ಬಂದು ಆ ಹುಡುಗರನ್ನೆಲ್ಲ ಹೊಡಿತಾನೆ. ಹುಡುಗರು ರಿವೆಂಜ್ ತಗೊಳಕ್ಕೆ ಕಾಯ್ತಾವ್ರೆ. ಮಿಸ್ ಈ ಕಡೆ ಕುತ್ಕೊಂಡು ಹುಡುಗನ ಜೊತೆ ಚೆಸ್ ಆಡ್ತಾವ್ರೆ. ಯಾಕಂದ್ರೆ ಹುಡುಗನ್ಗೆ ಒಂದ್ ದೊಡ್ಡ ಕಡೆ ಚೆಸ್ ಆಡಕ್ಕೆ ಚಾನ್ಸ್ ಸಿಕ್ಕೈತೆ, ಅದಕ್ಕೆ ಟ್ರಯಲ್ ನೋಡೋಣ ಅಂತೇಳಿ ಡೈಲಿ ಹುಡುಗನ ಜೊತೆ ಆಡ್ತಾರೆ. ಯಾಕಂದ್ರೆ ಇವ್ರು ಚೆಸ್ ಸೂಪರ್ ಆಗಿ ಆಡ್ತಾರೆ. ಹುಡುಗ ಅವಾಗ ಸೋಲ್ತಾನೆ ಅವನೇ. ಮಿಸ್ನು ಲವ್ ಏನೋ ಅವಾಗ ಸೋಲ್ತಾನೆ ಇದೆಯಾ, ನೀನ್ ಹಿಂಗೆಲ್ಲ ಆಡ್ದೆ ಅನ್ಕೋ, ನೀನ್ ಅಲ್ಲಿ ಗೆಲ್ಲಲ್ಲಪ್ಪ ಆಯ್ತಾ ಹುಷಾರು ಅಂತ ಮಿಸ್ ಹೇಳ್ತಾವ್ರೆ. ಮಿಸ್ ಇನ್ನೊಂದ್ಸಲ ಆಡೋಣ ಮಿಸ್ ಅಂತ ಹುಡುಗ ಕೇಳ್ತಾನೆ. ಬೇಡ ನನ್ಗೆ ಆಡಕ್ ಮುಡಿಲ್ಲ ಅಂತಾರೆ. ಮಿಸ್ ಒಂದೇ ಒಂದ್ಸಲಿ ಮಿಸ್ ಅಂತ ಹುಡುಗ ಕೇಳ್ತಾನೆ. ಸರಿ ಅಂತೇಳಿ ತಿರ್ಗಾ ಆಡ್ತಾರೆ. 2 ಸೆಕೆಂಡ್ ಅಲ್ಲಿ ಚೆಕ್ ಪಾಯಿಂಟ್ ಇಕ್ಬಿಟ್ಟ. ಮಿಸ್ಗೆ ಒಂಥರ ಶಾಕು, ಇದೇನೋ ಇದು ಹಿಂಗೆ ಚೆಕ್ ಪಾಯಿಂಟ್ ಇಕ್ಬಿಟ್ಟ ಅಂತ. ಮಿಸ್ ಹೇಳ್ತಾವ್ರೆ ಈ ಕಡೆ ಚೆಸ್ ಅಲ್ಲಿ ಪಾಯಿಂಟ್ ಇರೋದೇ 2, ಆಪ್ಷನ್ ಎ ಆಪ್ಷನ್ ಬಿ. ಬಟ್ ಅವನು ಆಪ್ಷನ್ ಸಿನು ಹೊಡ್ತಾ ಇದ್ದ. ಅದು ಹೆಂಗೆ ಮಾಡ್ತಾನಂದ್ರೆ ಮಾಡೋದೇ ಗೊತ್ತಾಗಲ್ಲ. ಮಾಡಾದ್ಮೇಲೆ ಏನಪ್ಪಾ ಹಿಂಗಿಟ್ಬಿಟ್ಟ ಚೆಕ್ ಅಂತ ಶಾಕ್ ಆಗ್ಬಿಡ್ತಾರೆ ಅವ್ನು ಮುಂದೆ ಆಡೋರು ಅಂತ ಹೇಳ್ತಾವ್ರೆ. ಆ ಹುಡುಗನು ಮಿಸ್ ನಿಮ್ಮನ್ನ ಹೆಂಗೆ ನಾನು ಸೋಲಿಸ್ಲಿ ಮಿಸ್, ನನ್ನ ತಮ್ಮನ್ನ ನನ್ನ ಇಬ್ಬರನ್ನು ಹೆಂಗ್ ನೋಡ್ಕೋತಾ ಇದೀರಾ, ನಿಮ್ಮನ್ನ ಸೋಲ್ಸಕ್ಕಾಗತ್ತಾ ಮಿಸ್, ನಿಮ್ಮನ್ನ ಒಂದ್ಸಲಿ ಅಮ್ಮ ಅಂತ ಕರ್ಕೊಳ್ಳ ಅಂತ ಹುಡುಗ ಹೇಳ್ತಾವನೆ. ಮಿಸ್ಗೆ ಕಣ್ಣಲ್ಲೇ ನೀರು. ಅಲ್ಲೊಬ್ಬ ಹುಡುಗ ಲಬೋ ಅಂತ ಬಡ್ಕೊಂತಾವನೆ. ಹೋಗಿ ನೋಡಿದ್ರೆ ಇವನ್ ತಮ್ಮ ಅಲ್ಲಿ ಲೈಟ್ ಹೊಂಟೋಗಿದೆ, ಅದಕ್ಕೆ ತಮ್ಮ ಬಡ್ಕೊಂತಾವನೆ. ತಮ್ಮನಿಗೆ ಏನೋ ಒಂಥರ ರೋಗ ಇದೆ, ಕತ್ಲಂದ್ರೆ ಅವನಿಗೆ ಅಷ್ಟು ಭಯ. ನಾನು ಬಂದೆ ಕಣೋ ಅಂತ ಅಣ್ಣನೇ ಅವನ್ನ ಸಮಾಧಾನ ಮಾಡ್ತಾವನೆ. ಮಾರನೇ ದಿನ ಚೆಸ್ ಆಡಕ್ಕೆ ಇವನು ಬೇರೆ ಕಡೆ ಹೋಗ್ಬೇಕಲ್ಲ. ಆ ಟೀಚರ್ ಅಮ್ಮ ಯಜಮಾನ್ರೆ ಕರ್ಕೊಂಡು ಹೋಗೋದು. ಬೆಂಜಮಿನ್ ಹೇಳ್ತಾವನೆ ಮಿಸ್ ನಾನು ಅವನ್ನ ಬಿಟ್ಟು ಹೋಗಲ್ಲ ಮಿಸ್ ಅಂತ. ಲವ್ ನಾನು ನೋಡ್ಕೋತೀವಿ ಹೋಗೋ ಅಂತ ಮಿಸ್ಸು ಸ್ವಲ್ಪ ಸಮಾಧಾನ ಹೇಳ್ತಾರೆ. ಅವಾಗ್ಲೇ ಬಿಟ್ಬಿಟ್ಟು ಅವ್ನು ಹೋಗೋದು. ಇನ್ನ ಆ ಸ್ಕೂಲಲ್ಲಿರೋ ಹುಡುಗರು ಬೆಂಜಮಿನ್ ಮೇಲಿರೋ ಕೋಪಕ್ಕೋಸ್ಕರ ಆ ಹುಡುಗನ್ನ ತುಂಬಾ ಟಾರ್ಚರ್ ಮಾಡ್ತಾರೆ. ಹಂಗೆ ಮಾರನೇ ದಿನ ಆಯ್ತು. ಅವ್ರಿಬ್ರಿಗೂ ಬರ್ತಡೆ ಬಂದ ನಂತರ ಆಶೀರ್ವಾದ ತಗೊಂಡು ಇಬ್ರು ಹೋದ್ರು. ಅದಾದ್ಮೇಲೆನೆ ಆ ದುರಂತ ನಡೆದಿದ್ದು ಅಂತ ಮಿಸ್ ಹೇಳ್ತಾವ್ರೆ. ಅರವಿಂದ್ ಸರ್ನು ಏನಾಯ್ತು ಮೇಡಮ್ ಅಂತ ಕೇಳಿದ ತಕ್ಷಣ ಅವತ್ತು ಸ್ಕೂಲಲ್ಲಿ 2 ಪಾಠ ಇತ್ತು. ಒಂದು ಟೀಮು ಕೆಮಿಸ್ಟ್ರಿ ಲ್ಯಾಬ್ ಹೋದ್ರು, ಇನ್ನೊಂದು ಟೀಮು ಫಿಸಿಕ್ಸ್ ಲ್ಯಾಬ್ ಹೋದ್ರು. ಇಲ್ಲಿ ಇಬ್ರು ಟೀಚರ್ಗಳು ಆ ಫ್ರಾನ್ಸಿಸ್ಗೆ ಕತ್ಲಂದ್ರೆ ತುಂಬಾ ಭಯ ಅಂತೆ, ಸ್ವಲ್ಪ ಹುಷಾರ್ ನೋಡ್ಕೊಬೇಕು ಅಂತ ಮಾಡ್ಕೊಂಡು ಹೋಯ್ತಾವ್ರೆ. ಅದನ್ನ ಹುಡುಗ ಕೇಳಿಸ್ಕೊಂಡ್ಬಿಟ್ಟ. ಲೇ ನಿನಗೈತೆ ಕಾಣ್ಲಾ ಇವತ್ತು ಅಂತೇಳಿ ಹುಡುಗರೆಲ್ಲ ಸೇರ್ಕೊಂಡು ಫ್ರಾನ್ಸಿಸ್ ನ ರೂಮ್ ಅಲ್ಲಿ ಹಾಕಿ ಲೈಟ್ ಆಫ್ ಮಾಡ್ಬಿಡ್ತಾರೆ. ಈ ಕಡೆ ಬೆಂಜಮಿನ್ ಪಾಠ ಮಾಡ್ತಾವನೆ. ಅವನಿಗೇನೋ ಬಡ್ಕೊಳ್ಳೋ ತರ ಸೌಂಡ್, ಸೀದಾ ಓಡ್ತಾನ್ರಿ ಎದ್ದು ಬಿದ್ದು. ನೋಡಿದ್ರೆ ಫ್ರಾನ್ಸಿಸ್ ಕಾಪಾಡ್ರಿ ಅಂತ ಒಳಗಡೆ ಬಡ್ಕೊಂತಾವನೆ. ಆಚ ಕಡೆ ಇವನು ಲೋ ಬಿಟ್ಬಿಡ್ರೋ, ಯಾಕ್ರೋ ಹಂಗ್ ಮಾಡ್ತಾ ಇರ ನಮ್ಮನ್ನ, ನಾವ್ ಬೇಕಾದ್ರೆ ಈ ಸ್ಕೂಲ್ ಬಿಟ್ಟೆ ಹೊಂಟೈತಿ ಕಣೋ, ಈ ಊರು ಬಿಟ್ಟೆ ಹೊಂಟೈತಿ ಕಣೋ, ಪ್ಲೀಸ್ ಕಣ್ರೋ ಡೋರ್ ಓಪನ್ ಮಾಡ್ರೋ ಅಂತ ಬೆಂಜಮಿನ್ ಪಾಪ ಬಡ್ಕೊಂತಾನೆ. ಆ ಹುಡುಗರು ಯಾರು ಡೋರೇ ಓಪನ್ ಮಾಡಲ್ಲ ರೀ. ಹಂಗೆ ಫ್ರಾನ್ಸಿಸ್ ನ ತೋರಿಸ್ತಾರೆ. ಬೈದಲ್ಲಿ ಕೂಗ್ತಾ ಇದ್ನಲ್ಲ ಹಂಗೆ ಉಸಿರು ಕಟ್ಟಿ ಹುಡುಗ ಕೆಳಗಡೆ ಬಿದ್ದೋದ. ಇನ್ನ ಡೋರು ಓಪನ್ ಆಯ್ತು. ಹುಡುಗ ಬಂದು ಅವನ್ ನೋಡಿ ಹಂಗ್ ಅಳ್ತಾನಂದ್ರೆ ಯಪ್ಪ ಫ್ರಾನ್ಸಿಸ್ ಪ್ರಾಣ ಆರೋಯ್ತು. ಹಾಸ್ಪಿಟಲ್ ಕರ್ಕೊಂಡು ಹೋಯ್ತಾರೆ. ಏನ್ ಪ್ರಯೋಜನ, ಹುಡುಗದ ಸತ್ನಲ್ಲ. ಅಣ್ಣ ಗುಳೋ ಅಂತ ಹತ್ಕೋತಾನೆ. ಹಂಗೆ ಕರ್ಕೊಂಡೋಗ ಅವನ್ನ ಮಣ್ಣು ಮಾಡ್ತಾರೆ. ಅಣ್ಣ ಹೇಳ್ತವನೆ ಬೇಡ ಮೇಡಮ್ ಅದು ಮುಚ್ಚಕ್ಕೆ ಹೇಳ್ಬೇಡಿ, ಅವ್ನಿಗೆ ಕತ್ಲಂದ್ರೆ ತುಂಬಾ ಭಯ ಮೇಡಮ್, ಭಯ ಪಡ್ತಾನ ಅವನು ಅಂತ ಅಷ್ಟೊಂದು ಅಳ್ತಾನ ಅವನು. ಹಂಗೆ ಮನೆಗ್ ಬಂದ. ಇವನು ಒಂಟೆಗೆ ಇರಕ್ ಆಗ್ತಲ್ಲ, ಎಲ್ಲಿ ನೋಡಿದ್ರು ತಮ್ಮಂದೇ ಜ್ಞಾನ ಇವನಿಗೆ. ಆ ಫೋನ್ ತಂದ್ಕೊಂಡು ಅಳ್ತಾವನೆ. ಮಾರ ದಿನ ಸ್ಕೂಲ್ಗೂ ಬಂದ. ಮಿಸ್ ಅಲ್ಲಿ ಕುತ್ಕೊಂಡವ್ರೆ. ನಾನು ಹೋಗ್ತೀನಿ ಮಿಸ್ ಅಂತ ಸೀದಾ ಎದ್ದಿ ಆಚೆ ಬಂದ. ಎಲ್ಲರನ್ನೂ ಒಂದ್ಸರಿ ನೀಟಾಗಿ ನೋಡ್ಕೋತಾನ್ರಿ. ಇಲ್ಲಿ ಪ್ರಿನ್ಸಿಪಲ್ ರೂಮ್ ಅಲ್ಲಿ ತೋರಿಸಿದ್ರು. ಅಲ್ಲಿಗೊಂದು ನನ್ ಬಂದವ್ರೆ, ಈ ತರ ಈ ಹುಡುಗನ ನಾವು ದತ್ತು ತಗೊಂತಾ ಇದೀವಿ, ಇಲ್ಲೇ ಇದ್ರೆ ಇವನು ಅವನ್ ತಮ್ಮನ್ನ ನೆನ್ಸ್ಕೊಂತಾ ಇರ್ತಾನೆ
ಅಂತೇಳಿ ಹುಡುಗನ್ನ ದೂರ ಮಾಡ್ಬಿಟ್ರು. ಆ ಮೇಷ್ಟ್ರನ್ನ ಮಾತ್ರ ಗುರಾಯಿಸ್ತಾವನೆ. ಯಾಕಪ್ಪ ಅಂದ್ರೆ ಅವ್ರ ಹೆಂಡತಿ ಬಂದು ಹೇಳಿರ್ತಾರೆ, ಈ ತರ ಹುಡುಗ ಸತ್ತೋದಾರಿ, ಹೋಗಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಡೋಣ ಅಂತ. ಅದಕ್ಕೆ ಆ ಮೇಷ್ಟ್ರು, ಏನೋ ಕಂಪ್ಲೇಂಟಾ, ಲೈ ಸ್ಕೂಲ್ ಹೆಸರು ಏನಾಗುತ್ತೆ ಹೇಳೋ, ಕಂಪ್ಲೇಂಟ್ ಎಲ್ಲ ಏನು ಬೇಡ, ಸುಮ್ಮನೆ ಇದ್ಬಿಡು ಅಂತ ಅವರು ಬೈದಿರ್ತಾರೆ. ಅದಕ್ಕೆ ಆ ಅಮ್ಮನು ಸುಮ್ಮನೆ ಆಗ್ಬಿಡ್ತದೆ. ಅದಕ್ಕೆ ಈ ಹುಡುಗನಿಗೆ ಅವನ ಮೇಲೆ ಅಷ್ಟೊಂದು ಕೋಪ. ಆ ಸ್ಟೋರಿನ ಹೇಳಿ ಮುಗಿಸ್ತಾರೆ. ನಿಮ್ ಯಜಮಾನ್ರಿಲ್ಲಿ ಅಂತ ಕೇಳಿದ್ರು. ಹಂಗೆ ಅಲ್ಲಿ ಫೋಟೋನ ತೋರಿಸ್ತಾರೆ. ಒಂದಿನ ಸ್ಕೂಲ್ ಹಂಗೆ ಅಂಟ್ಕೊಂಡು ಉರ್ದು ಬಿಡ್ದಪ್ಪ. ಆ ಫೀಲಿಂಗ್ ಅಲ್ಲಿ ನನ್ನ ಗಂಡನು ಕುಡ್ದು ಸ್ವರ್ಗ ಸೇರ್ಬಿಟ್ಟ ಅಂತ ಮೇಡಮ್ ಅವರು ಹೇಳ್ತಾವ್ರೆ. ನಮ್ಮ ಅರವಿಂದ್ ಸರ್ ಓಕೆ ಮೇಡಮ್, ಆ ಸ್ಕೂಲಲ್ಲಿ ಓದಿರಲ್ಲ ಆ ಹುಡುಗರದೆಲ್ಲ ಅಡ್ರೆಸ್ ಕೊಡಕ್ಕಾಗುತ್ತೆ ಅಂತ ಕೇಳ್ತಾರೆ. ಓಕೆ ಒಂದ್ 2 ನಿಮಿಷ ಇರಿ ತಗೊಂಡ್ಬರ್ತೀನಿ ಅಂತೇಳಿ ಆ ಪೇಪರ್ ಅನ್ನು ತಗೊಂಡ್ಬಂದು ಕೊಟ್ರು. ಒಟ್ಟು 12 ಜನ ಪೇಪರ್ ಕೊಟ್ಟಿದ್ದಾರೆ. ನಮ್ ಹೀರೋ ಒಂದ್ ಜೋಡಿ ಆ ಸ್ಕೂಲಲ್ಲಿ ಓದ್ತಾ ಇದ್ದು ಒಟ್ಟು 10 ಜೋಡಿ, ಅದ್ರಲ್ಲಿ 8 ಹೊಂಟೋಯ್ತು. ಇನ್ನ ಇಬ್ಬರನ್ನ ಸಾಯಿಸ್ಬೇಕು. ಮನೋಹರ್ವರೆಗೂ ಹೇಳ್ ಕಳಿಸ್ತಾರೆ. ಮನೋಹರ್ ಈ ಅಡ್ರೆಸ್ ತಗೊಂಡು ಒಬ್ಬೊಬ್ಬರ ಮನೆಗೆ ಹೋಗಿ ನೋಡಪ್ಪ, ಯಾರು ಬದುಕಿದ್ದಾರೆ ಯಾರು ಸತ್ತೋಗಿದ್ದಾರೆ ಅಂತ ಮನೋಹರ್ನ ಕಳಿಸ್ತಾರೆ. ಈ ಕಡೆ ನಮ್ ಹೀರೋನು ಒಬ್ಬರ ಮನೆಗೆ ಬಂದ್ರು. ಅದು ಯಾರ ಮನೆನಪ್ಪ ಅಂದ್ರೆ ನಮ್ ಹೀರೋಯಿನ್ ಮನೆ. ಅವ್ರ ಅಕ್ಕನು ಬಂದ್ರು. ನೀವು ಯಾರು ಸರ್ ನೀವು ಅಂತ ಕೇಳ್ತಾರೆ. ಏನೋ ಯಾರ ಸರ್, ನಾನು ಅವ್ರ ಅಕ್ಕ ಸರ್, ಸಂಜನಾ, ಅವಳು ಅಂಜನಾ ಅಲ್ಲಿ ಬತ್ತಳ ನೋಡಿ ಅಂತೇಳಿ ಹೀರೋಯಿನ್ ಓಡ್ ಬಂದು ಇವನ್ನ ತಪ್ಕೊಂತಾಳೆ. ಲೈ ನಾನ್ ಲವ್ಗೋಸ್ಕರ ಎಲ್ಲ ಬಂದಿಲ್ಲ, ಆ ಸೈಕೋ ಬಗ್ಗೆ ಇವ್ರಿಗೆ ಹೇಳ್ತಾ ಅವನೇ. ಅವರು ಕುತ್ಕೊಂಡು ಕೇಳಿಸ್ಕೊಂತ ಅವ್ರೆ. ಇಬ್ಬರನ್ನ ಕರ್ಕೊಂಡು ಸೀದಾ ಮನೋಹರ್ ಮನೆಗೆ ಹೋದ. ಓಕೆ ಸರ್ ಇಲ್ಲೇ ಇರ್ಲಿ ಬಿಡಿ, ಯಾಕಂದ್ರೆ ಸೈಕೋ ಇವ್ರನ್ನ ಕೊಂದು ಬಿಡ್ತಾನೆ ಅಂತೇಳಿ ಸೇಫ್ ಮಾಡಕ್ಕೋಸ್ಕರ ಇಲ್ಲಿ ಕರ್ಕೊಂಡ್ಬಂದು ಬಿಟ್ಟಿದ್ದಾನೆ. ಎಲ್ಲಾ ಟೀಮ್ಸ್ ಬಗ್ಗೆನೂ ಆಲ್ಮೋಸ್ಟ್ ನಮ್ಮ ಪೊಲೀಸ್ ಅವ್ರಿಗೆ ಗೊತ್ತಾಗೋಯ್ತು. ಬಟ್ ಒಂದು ಟೀಮ್ಸ್ ಬಗ್ಗೆ ಗೊತ್ತಾಗಿಲ್ಲ. ಅದಕ್ಕೆ ಅಲ್ಲಿ ಹೋಗಿ ಹುಡುಕ್ತಾವ್ರೆ. ಸರ್ ಇಲ್ಲಿ ಇಬ್ರು ಹುಡುಗರು ಇದಾರಲ್ಲ ಒಂದೇ ತರ, ಗೊತ್ತಾ ನಿಮಗೆ ಅಂತ. ಸರ್ ಅವ್ರು ಖಾಲಿ ಮಾಡ್ಕೊಂಡು ಹೋಗಿ 15-20 ವರ್ಷ ಆಯ್ತು ಸರ್ ಅಂತ ಆ ಅಂಗಡಿ ಅವರು ಹೇಳ್ತಾವ್ರೆ. ಯಾವ್ದಕ್ಕೂ ಅಲ್ಲಿ ಸೂಪರ್ ಮಾರ್ಕೆಟ್ ಕೇಳಿ ಸರ್, ಅವ್ರ ಅಮ್ಮ ಅಲ್ಲಿ ತರಕಾರಿ ಮಾಡ್ತಾ ಇದ್ಲು ಅಂತ ಹೇಳ್ತಾರೆ. ಇವರು ಸೀದಾ ತರಕಾರಿ ಮಾರ್ಕೆಟ್ಗೆ ಹೋದ್ರು. ಅಲ್ಲೂ ಕೇಳ್ತಾರೆ. ಇಲ್ಲ ಸರ್ ಅವ್ರು ಯಾವಾಗೋ ಒಂದ್ಸಲಿ ಬರ್ತಾರೆ ಹೋಯ್ತಾರೆ ಅಂತ ತರಕಾರಿ ಮಾರೋರು ಹೇಳ್ತಾವ್ರೆ. ಸರಿನಪ್ಪ ಅವ್ನು ಬಂದ್ರೆ ನನ್ಗೆ ತಿಳಿಸಿ ಅಂತ ಅರವಿಂದ್ ಸರ್ನು ಹೋಯ್ತಾರೆ. ಹಂಗೆ ಮನೇಲಿ ಕೂತ್ಕೊಂಡು ಯೋಚನೆ ಮಾಡ್ತಾವ್ರೆ. ಅರವಿಂದ್ ಸರ್ಗೆ ಒಂದು ಫೋನ್ ಕಾಲ್ ಬಂತು. ಹೋಗ್ ನೋಡಿದ್ರೆ ಇನ್ನೊಂದು ಕೊಲೆ ಆಗೈತೆ. ಆ ದೊಡ್ಡಧಿಕಾರಿನೋ, ಏನ್ರಿ ಬ್ಯಾಕ್ ಟು ಬ್ಯಾಕ್ ಕೊಲೆ ಆಗ್ತಾನೆ ಇದಿಲ್ಲಯ್ಯ, ಇದನ್ನೆಲ್ಲ ಹೆಂಗಯ್ಯ ನಿಲ್ಸೋದು ಅಂತ ಕೇಳ್ತಾವ್ರೆ. ಹಂಗೆ ಈ ಕಡೆ ಆ ಕೇಸ್ನ ಫಸ್ಟ್ ಎಂಕ್ವೈರಿ ಮಾಡಿದ್ರಲ್ಲ ಆ ಪೊಲೀಸ್ನ ತೋರಿಸ್ತಾರೆ. ಸರ್ ನಾನೇನು ಬೇಕಂತ ಗಾಡಿ ದಬಾಕೊಂಡು ಬಿದ್ದಿಲ್ಲ ಸರ್, ಅವತ್ತು ಬರ್ತಾ ಇದ್ನಾ, ಬಟ್ ನನ್ಗೆ ಫೋನ್ ಮಾಡಿದ್ದು ಫೇಕ್ ಅಂತ ಗೊತ್ತಾಯ್ತು. ನೋಡಿದ್ರೆ ಹಿಂದ್ಗಡೆ ಒಂದು ಬೆನ್ಸ್ ಕಾರ್ ಬಂತು ಸರ್. ಆ ಕಾರ್ ಅವನೇ ನನ್ನ ಗುದ್ಬಿಟ್ಟು ಸೀದಾ ಅವನೇ ನನ್ನ ಹಾಸ್ಪಿಟಲ್ ಕರ್ಕೊಂಡೋಗಿ ಬಿಟ್ಟ ಸರ್. ಅದೇ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಆ ಅಧಿಕಾರಿ ಹೇಳ್ತಾವ್ರೆ. ಇಲ್ಲಿ ಅರವಿಂದ್ ಸರ್ ಸಿಗರೇಟ್ ಸೇತ್ಯಾ ಅಂತೇಳಿ ಸಿಗರೇಟ್ ಪ್ಯಾಕ್ನು ಆ ಲೈಟ್ರು ಅಲ್ಲೇ ಇಡ್ತಾರೆ. ಆ ಇನ್ನೊಬ್ರು ಅಧಿಕಾರಿನೋ, ಓಕೆ ಸರ್ ಎನಿವೆ ನೀವಾರು ಬೇಗ ಹಿಡೀರಿ, ನಾನು ಒಂದ್ ಕಡೆ ಹುಡುಕ್ತೀನಿ, ಅಕಸ್ಮಾತ್ ನಿಮ್ಗೆ ಎಲ್ ಬೇಕಂದ್ರೆ ನನಗೆ ತಿಳಿಸಿ ಸರ್ ಅಂತ ಅವರು ಹೋಯ್ತಾರೆ. ಈ ಕಡೆ ಅರವಿಂದ್ ಸರ್ನು ಕಾರಲ್ಲಿ ಹೋಯ್ತಾವ್ರ. ನಿಧಾನಕ್ಕೆ ಟೀಚರ್ ಅಮ್ಮ ಫೋನ್ ಮಾಡಿದ್ರು. ಈ ವಿಷಯ ಹೇಳ್ಬೇಕಾ ಇಲ್ವಾ ಗೊತ್ತಿಲ್ಲ, ಫ್ರಾನ್ಸಿಸ್ ಸತ್ತೋದ್ನಲ್ಲ, ಪ್ರತಿ ವರ್ಷ ಅವ್ನ್ ಬರ್ತಡೇಗೆ ನಾನು ಹೂವ ಇಡಕ್ ಹೋಯ್ತೀನಿ, ಬಟ್ ನನಗಿನ್ನ ಮುಂಚೆ ಯಾರೋ ಹೂವ ಇಟ್ಟು ಹೋಗಿರ್ತಾರೆ, ಅದು ಬೆಂಜಮಿನ್ ಇರ್ಬೋದಾ ಅಂತ ಟೀಚರ್ ಅಮ್ಮನು ಹೇಳ್ತಾರೆ. ಅರವಿಂದ್ ಸರ್ನು ಹೇಳ್ತಾರೆ. ಸರಿ ಪಂಜಮಿನ ಇಡ್ಲೇ ಬೇಕಂತೇಳಿ ಇವರು ಸೀದಾ ಸ್ಮಶಾನಕ್ಕೆ ಹೋದ್ರು. ಅಲ್ಲಿ ಗಾಡಿ ನಿಲ್ಸ್ಬಿಟ್ಟು ಅದ್ರ ಮೇಲೆ ಕವರ್ ಸುತ್ತಬಿಟ್ಟು ಸೀದಾ ಹೋಯ್ತಾರೆ. ಅಲ್ಲಿಗೊಂದು ಬೆನ್ಸ್ ಕಾರು ಬಂತೂರಿ. ಒಬ್ಬ ಇಳ್ದ ಸೀದಾ ಅವನ್ ಸಮಾಧಿ ತರ ಹೋದ. ಆ ಹೂವನ್ ಗುಂಚೆತ್ತಿ ಆ ಸಮಾಧಿ ಮೇಲೆ ಇಡ್ತಾನೆ. ಯಾರಪ್ಪ ಅಂತ ನೋಡಿದ್ರೆ ಮನೋಹರ್ ಸಾರು. ಇವ್ರು ಓಡಿಸ್ಕೊಂಡು ಹೋಯ್ತಾರೆ. ಅವರು ಕಾರ್ ತಗೊಂಡು ಸ್ಪೀಡ್ ಆಗಿ ಹೊಂಟೋದ್ರು. ಇವರು ಜೀಪ್ ತಗೊಂಡು ಸ್ವಲ್ಪ ಚೇಸಿಂಗ್ ಮಾಡ್ತಾರೆ. ಬಟ್ ಅವರು ಸಿಗಲ್ಲ, ಅಲ್ಲಿಂದ ಎಸ್ಕೇಪ್ ಆಗೋದ್ರು. ಅರವಿಂದ್ ಸರ್ನು ಸೀದಾ ಬಂದ್ರು. ನೋಡಿದ್ರೆ ಮನೋಹರ್ ಅಲ್ಲೇ ಇದ್ದಾರೆ. ಅರವಿಂದ್ ಸರ್ ಮುಖ ನೋಡಿಲ್ವಲ್ಲ ಅವ್ರದ್ದು, ಒಂಥರ ನೋಡ್ತಾವ್ರೆ ಮನೋಹರನು. ಮನೋಹರ್ ಹುಡುಗಿರಿ ಸೇಫ್ ಅಲ್ಲ, ಆ ಪಿಂಜಮಿನ್ಗೆ ಗೊತ್ತಾಗೋಯ್ತು ಅವ್ರಿಗೆ ಇರೋದು, ಹುಡುಗಿನ ಬೇರೆ ಕಡೆ ಎತ್ಕೊಂಡು ಹೋಗ್ಬೇಕಂತೇಳಿ ಅವ್ರ ಹತ್ರ ಮಾತಾಡ್ತಾವ್ರೆ. ಮನೋಹರ್ ಸಾರು ಹಿಂದ್ಗಡೆಯಿಂದ ಬಂದು ತಲೆ ಮೇಲೆ ಹೊಡೆದ್ಬಿಟ್ಟು ಒಂದ್ ಹುಡುಗಿನ ಕರ್ಕೊಂಡು ಹೊಂಟೈತಾರೆ. ಇವರು ನಿಧಾನ ಕಣ್ಬಿಟ್ಟು ನೋಡಿದ್ರೆ ಒಂದ್ ಹುಡುಗಿ ಇದ್ದಾಳೆ, ಇನ್ನೊಂದು ಹುಡುಗಿ ಇಲ್ಲ ಅಲ್ಲಿ. ಇವರು ಸೀದಾ ಆ ಹುಡುಗಿನ ಕರ್ಕೊಂಡು ಅವ್ರನ್ನ ಹುಡುಕ್ತಾವ್ರೆ. ವಾಕಿ ಟಾಕಿಯಲ್ಲಿ ಆ ಗಾಡಿ ನಂಬರ್ ಹೇಳ್ತಾರೆ, ಆ ಬೆನ್ಸ್ ಗಾಡಿ ನಂಬರ್. ಅಲ್ಲೊಬ್ರು, ಸರ್ ಆ ಗಾಡಿ ಇವಾಗ ತಾನೇ ಈ ರೋಡ್ ಹೋಯ್ತು ಸರ್ ಅಂತ ಹೇಳ್ತಾರೆ. ಅದೇ ರೋಡ್ಗೆ ಇವರು ಹೋಯ್ತಾರೆ. ಆ ಸೋಡಾ ಬುಟ್ಟಿ ಹೇಳಿದ್ನಲ್ಲ, ಒಂದ್ ದೊಡ್ಡ ಬಿಲ್ಡಿಂಗ್ ಇದ್ದಂಗಿತ್ತು ಸರ್, ಅಲ್ಲಿ ಕಂಡ್ಬಿಟ್ವಿ ನಾವು ಅಂತ. ಅಲ್ಲಿ ಪಕ್ಕದಲ್ಲೂ ಅದೇ ತರ ಬಿಲ್ಡಿಂಗ್ ಇದೆ. ಆ ಬಿಲ್ಡಿಂಗ್ ಒಳಗಡೆ ಇವರು ಹೋಯ್ತಾರೆ. ಆ ಹುಡುಗಿನೂ ಅವ್ರ ತಂಗಿನ ನೋಡ್ಕೊಂಡು ಓಡ್ತಾವಳೆ. ಲೇ ಸಂಜನಾ ಎಲ್ಲಿದ್ಯಾ ಬಾರೆ, ನಾವು ಬಂದಿದೀವಿ ಅಂತ. ಆ ಹುಡುಗಿದ್ ಯಾವುದೇ ರೀತಿಯ ಸೌಂಡು ಇಲ್ಲ. ಇವರು ಹಂಗೆ ಬರ್ತಾರೆ. ಲಿಫ್ಟ್ ಇಂದ ಮನೋಹರ್ ಬಂದ. ಇವರು ಗನ್ ಪಾಯಿಂಟ್ ಅಲ್ಲಿ ನಿಲ್ಲಿಸ್ತಾರೆ. ಅರವಿಂದ್ ಸರ್ ಸರೆಂಡರ್ ಆಗ್ಬಿಡು ಅಂತ. ಇಬ್ರಿಗೂ ಅಲ್ಲೊಂದು ಜಗಳ. ಆ ಜಗಳದಲ್ಲಿ ಮನೋಹರ್ ಹಂಗೆ ಓಡ್ತಾವ್ರೆ. ಇವರು ಓಡಿಸ್ಕೊಂಡೋಗಿ ಹಿಡಿತಾರೆ. ತಿರ್ಗಾ ಅವ್ರನ್ನ ತಳ್ಬಿಟ್ಟು ಆ ಕಡೆ ಓಡಿದ್ರು. ಗನ್ನು ಕೆಳಗಡೆ ಬಿತ್ತು. ತಿರ್ಗಾ ಮನೋಹರ್ನ ಆ ಮೂಟೆ ಮೇಲೆ ತಳ್ತಾರೆ. ಈ ಕಡೆ ಇವಳು ಬೇರೆ ಸಂಜನಾ ಎಲ್ಲಿದೆಯೇ ಅಂತ ಹುಡ್ಕೊಂಡ್ ಬರ್ತಾವ್ರೆ. ತಿರ್ಗಾ ಮನೋಹರನು ಇಬ್ರು ನಿಂತ್ಕೊಂಡ್ರು. ಮನೋಹರ್ ಆ ಕಡೆ ಓಡ್ತಾವ್ರೆ. ಕೆಳಗಡೆ ಇವಳು ಸಂಜನಾ ಅಂತ ಹುಡುಕ್ತಾವಳೆ. ಆಚ ಕಡೆ ಒಂದು ಪೊಲೀಸ್ ಗಾಡಿ ಬಂತು. ಆ ಲಿಫ್ಟ್ ಕೆಳಗಡೆ ಬರ್ತಾ ಇದೆ. ಅವಳನ್ನ ಕರೆದ್ಬಿಟ್ಟು ಬೆಂಜಮಿನ್ ಲಿಫ್ಟ್ ಅಲ್ಲಿ ಬರ್ತಾವನೆ. ಸರಿನಾ, ಬಂದ ತಕ್ಷಣ ಮುಖ ನೋಡ್ಬೇಡ, ಡಮ್ ಡಮ್ ಅಂತ ಶೂಟ್ ಮಾಡಿ ಬಿಸಾಕು ಅಂತ ನಮ್ಮ ಅರವಿಂದ್ ಸಾರು ಹೇಳ್ತಾವ್ರೆ. ಅವಳು ಗನ್ ತಗೊಂಡ್ಲು. ಆ ಲಿಫ್ಟ್ ಮುಂದೆ ನಿಂತ್ಕೊಂಡ್ಲು. ಲಿಫ್ಟ್ ಓಪನ್ ಆಯ್ತು. ಇವಳು ನೋಡ್ದೇನೆ ಡಮ್ 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 ಅಂತ ಶೂಟ್ ಮಾಡಿ ಬಿಸಾಕ್ ಬಿಡ್ತಾಳೆ. ನೋಡಿದ್ರೆ ಅದು ಇವರ ತಂಗಿ. ಅಲ್ಲಿಗೆ ಇನ್ನೊಂದು ಪೊಲೀಸ್ ಅವರು ಬಂದ್ರು. ಗನ್ ಪಾಯಿಂಟ್ ಅಲ್ಲಿ ಅರವಿಂದ್ ಸಾರ್ನ ನಿಲ್ಲಿಸ್ತಾರೆ. ಅವರುನು ಕೈ ಎತ್ಬಿಟ್ಟು ಮಂಡಿ ಹಾಕೊಂಡು ಕೂತ್ಕೊಂಡ್ರು. ಅವಾಗ ತೋರಿಸ್ತಾರೆ ಆ ಹುಡುಗಿನ ಲಿಫ್ಟ್ ಅಲ್ಲಿ ಕಳಿಸಿರೋದೇ ಅರವಿಂದ್ ಸಾರು. ಆಕ್ಚುಲಿ ಅರವಿಂದ್ ಸಾರು ಬೇರೆ ಯಾರು ಅಲ್ಲ, ಆ ಸೈಕೋ ಕಿಲ್ಲರು ಇವರೇನೆ. ಆ ಇನ್ಸ್ಪೆಕ್ಟರ್ನು ಕುಂಟ್ರಿಸಿದ್ರು. ಹೆಸರು ಅರವಿಂದ್ IPS. ಮಾಡೋ ಕೆಲಸ ಸೈಕೋ ಕಿಲ್ಲರ್ ಪಿಂಜಮಿನ್. ಏನ್ರಿ ನಿಮ್ದು ರೀ ಅಂತ ಪೊಲೀಸ್ ಅವನು ಕೇಳ್ತಾವನೆ. ಬ್ರಿಲಿಯಂಟ್ ಅಪ್ಪ ನೀನು ಅಂತ
ಪೊಲೀಸ್ ಅವರು ಹೇಳ್ತಾವ್ರೆ ನಮ್ ಬೆಂಜಮಿನನು ಆ ಕಡೆಯಿಂದ ನೋಡೋರಲ್ಲ ನ್ಯಾಯ ಅಂತಾನೆ ಹೇಳೋದು, ನನ್ ಕಡೆ ಬಂದ್ ಕೂತ್ಕೊಳ್ರಿ ಅವಾಗ ಗೊತ್ತಾಗುತ್ತೆ ಅದು ಅನ್ಯಾಯ ಅಂತ ಬೆಂಜಮಿನು ಹೇಳ್ತಾವನೆ. ಫ್ರಾನ್ಸಿಸ್ ಸತ್ತು 15-20 ವರ್ಷ ಆಯ್ತಯ್ಯ, ಅಲ್ಲಿ ಗಂಟೆ ನಿನ್ ಕೋಪ ಹೋಗಿಲ್ವಾ? ಅದಕ್ಕೆ ಬೆಂಜಮಿನನು ಅವ್ನ ಇಲ್ದೆ ನಾನೆಂಗ್ ಬದುಕಿರ್ಲಿ, ಕುಂತ್ರೆ ನಿಂತ್ರೆ ಮಲಗಿದ್ರೆ ಎಲ್ಲೋದ್ರು ಅವನದೇ ನೆನಪು, ಆ ನೆನಪಲ್ಲಿ ನಾನು ಹೆಂಗ್ ಹೇಳ್ತಾ ಇದ್ದೀನಿ ನಿಮ್ಗೇನ್ ಗೊತ್ತು ಅಂತ ಬೆಂಜಮಿನು ಹೇಳ್ತಾವನೆ. ಬಟ್ ಅವನ ಕೊಂದವರೆಲ್ಲ ತುಂಬಾ ಖುಷಿಯಾಗಿದ್ರು. ಅವಾಗ ಐಡಿಯಾ ಮಾಡಿದೆ, ನಾರ್ಮಲ್ ಮನುಷ್ಯನಾಗಿ ಕೊಲೆ ಮಾಡಿದ್ರೆ ನೀವ್ ಹೆಂಗಾರು ಮಾಡಿ ಹಿಡಿದು ಬಿಡ್ತೀರಾ, ಅದಕ್ಕೇನೆ ಈ ಪೊಲೀಸ್ ಅನ್ನೋ ವೇಷ ಹಾಕೊಂಡೆ, ನಾನೇ ಕೊಲೆ ಮಾಡ್ಬಿಟ್ಟು ನಾನೇ ಹುಡುಕ್ತಾ ಇದ್ರೆ ಹೆಂಗ್ ಕಿಡಿಯಕ್ಕಾಗುತ್ತೆ ಹಂಗೆ ಅನ್ಕೊಂಡೆ. ಬಟ್ ಆ ಕೇಸ್ ನಿನ್ ಕೈಯಲ್ಲಿ ಕೊಟ್ಬಿಟ್ರು. ನಾನು ಎಲ್ಲಾರ್ದು ಲಿಸ್ಟ್ ಹಾಕ್ಬಿಟ್ಟೆ, ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅದ್ರ ಇದ್ರಲ್ಲಿ ಕಂಡಿಡ್ಬಿಟ್ಟು, ಬಟ್ ಯಾರ ಮನೆ ಅಡ್ರೆಸ್ ನನಗೆ ಗೊತ್ತಾಗಿಲ್ಲ. ಅದಕ್ಕೆ ನಾನು ಸ್ಕೂಲ್ಗೆ ಹೋಗ್ಬೇಕಾಗಿತ್ತು. ಆ ಕೇಸ್ ನೋಡಿದ್ರೆ ನಿನ್ನ ಹತ್ರ ಇದೆ, ಏನಪ್ಪಾ ಮಾಡೋದಂತೇಳಿ ನಿನಗೊಂದು ಆಕ್ಸಿಡೆಂಟ್ ಮಾಡಿಸ್ದೆ, ಆ ಕೇಸ್ನ ನನಗ್ ಬರಂಗೆ ಮಾಡ್ದೆ. ನೀನ್ ನೋಡಕ್ ಅವತ್ತು ಪಾಪ ಅನ್ಕೊಂಡೆ, ಅದಕ್ಕಾಗಿ ಕರ್ಕೊಂಡೋಗ್ ನಿನ್ನ ಹಾಸ್ಪಿಟಲ್ ಬಿಟ್ಟೆ. ನೋಡ್ದ ಎಷ್ಟು ಒಳ್ಳೆ ನಾನು ಅಂತ ಆ ಸೈಕೋ ಹೇಳ್ತಾವನೆ. ಎಲ್ಲಾರನ್ನ ಕೊಲೆ ಮಾಡ್ಕೊಂಡ್ ಬಂದೆ, ಇನ್ನು ಇಬ್ರೇ ಅನ್ಕೊಂಡೆ, ನೋಡಿದ್ರೆ ಮನೋಹರ್ ಹತ್ರ ಇಬ್ರು ಹುಡುಗಿರಿದ್ರು. ಸರಿ ಅಂತೇಳಿ ಮನೋಹರ್ ನಾನು ಈ ಗೇಮ್ ಒಳಗಡೆ ಹೇಳ್ದೆ. ಬೆಂಜಮಿನ್ ಫೋನ್ ಮಾಡ್ದಂಗೆನೆ ಮಾಡ್ದೆ, ಲೈ ಆ ಹುಡುಗಿನ ಕರ್ಕೊಂಡು ಈ ಬಿಲ್ಡಿಂಗ್ ಬಾ, ಇಲ್ಲಾರೆ ನಿನ್ ಮಗನ್ನ ಸಾಯಿಸಿನಂತ ಭಯ ಬೀಳಿಸ್ದೆ. ಇವನು ನಾನು ಹೇಳಿದ ಕೆಲಸ ಎಲ್ಲ ಮಾಡ್ದೆ. ಆ ಹುಡುಗಿ ನಾನು ಕರ್ಸ್ಕೊಂಡೆ, ಕೊಲೆನು ಮಾಡ್ಬಿಟ್ಟೆ. ಬಟ್ ಈ ಕೊಲೆಗೂನು ಮನೋಹರ್ ಸರ್ಗೆ ಏನು ಸಂಬಂಧ ಇಲ್ಲ ಅಂತ ಅಲ್ಲೇ ಆ ಸೈಕೋ ಹೇಳ್ಬಿಡುತ್ತೆ. ಆ ಪೊಲೀಸ್ ಅಪ್ಪನು ಎಲ್ಲ ಸಕ್ಕದಾಗೆ ಮಾಡಿದ್ಯಾ, ಬಟ್ ಈ ಲೈಟರ್ ನ ಮಾತ್ರ ನನ್ನ ಹತ್ರ ಬಿಟ್ಬಿಟ್ಟಲ್ಲ ಅಂತ ಹೇಳ್ತಾವ್ರೆ. ಬೆಂಜಮಿನ್ಗೆ ಒಂಥರ ಶಾಕು. ಈ ಲೈಟರ್ ಬಗ್ಗೆ ಕಣ ಅವತ್ತಿನ ಕಾರಲ್ಲಿ ಕರ್ಕೊಂಡೋದೆ ಗೊತ್ತಾ, ಆ ಲೈಟರ್ ನಾನು ಅಬ್ಸರ್ವ್ ಮಾಡಿದೆ. ಬಟ್ ಅದೇ ತರ ಲೈಟರ್ ನಾನು ಎದ್ರ ಮಾರಾಡಕ್ ಬಂದಾಗ ನೀನು ಅಲ್ಲಿ ಸಿಗರೇಟ್ ಸೇದ್ಬಿಟ್ಟು ಇಟ್ಟಲ್ಲ, ಅವಲ್ಲೇ ಗೊತ್ತಾಗೋಯ್ತು ಕಣೋ ನೀನೇ ಆ ಸೈಕೋ ಅಂತ. ಅದಕ್ಕೆ ನೀನು ಹುಡ್ಕೊಂಡು ಆ ಬಿಲ್ಡಿಂಗ್ ಗೆ ಬಂದೆ ಅಂತ ಆ ಪೊಲೀಸ್ ಅವರು ಹೇಳ್ತಾ ಅವ್ರೆ. ಮಾರನೇ ದಿನ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡಿದ್ರು. ಜಡ್ಜನು ನೇಣಗಂಬ ಶಿಕ್ಷೆ ಕೊಟ್ಬಿಟ್ಟಿದ್ದಾರೆ ಬೆಂಜಮಿನ್ಗೆ. ಬೆಂಜಮಿನ್ ಹಂಗೆ ಜೈಲಿಗೆ ಹೋದ. ಈ ಕಡೆ ಪೊಲೀಸ್ ಅವ್ರನ್ನ ತೋರಿಸ್ತಾರೆ. ಆ ಪೊಲೀಸ್ ಅವರು ಹೇಳ್ತಾವ್ರೆ, ಪಾಪ ರೀ 11 ಜನ ಅನ್ಯಾಯವಾಗಿ ಸತ್ರಲ್ಲ ಅಂತ ದೊಡ್ಡಧಿಕಾರಿ ಹೇಳ್ತಾವ್ರೆ. ಸರ್ ಬೆಂಜಮಿನ್ ಒಳ್ಳೆಯವನೇ ಸರ್, ಅವ್ನ ತಮ್ಮನ್ನ ಕೊಂದಿದ್ದಾನೆ ಸರ್ ರಿವೆಂಜ್ ತಗೊಂಡ ಅಂತ ಮನೋಹರ್ ಅವರು ಹೇಳ್ತಾವ್ರೆ. ಸಡನ್ ಆಗಿ ಅಲ್ಲಿಗೊಬ್ಬ ಬಂದು ಹಂಗೆ ಪೊಲೀಸ್ ಅವ್ರಿಗೆ ಟಚ್ ಮಾಡ್ದ. ಆ ಪೊಲೀಸ್ ಅವ್ರು ಕೇಳ್ತಾವ್ರೆ, ಲೈ ನೀನ್ ಜೈಲಲ್ಲಿ ತಾನೇ ಇರಬೇಕು, ಇಲ್ಲೇನೋ ಮಾಡ್ತಾ ಇದೀಯಾ ಅಂತ. ಇಲ್ಲ ಸರ್ ನನ್ನ ತಮ್ಮನ್ನ ಯಾರೋ ಸಾಯಿಸ್ಬಿಟ್ರಂತಲ್ಲ, ನಾವು ಅವಳಿ ಜೋಡಿ ಮಕ್ಕಳು ಸರ್ ಅಂತ ಹೇಳ್ತಾನೆ. ಆ ಸ್ಕೂಲಲ್ಲಿ ಇವರು ಓದ್ತಾ ಇದ್ರು. ಟ್ವಿಸ್ಟ್ ಗೊತ್ತಾಯ್ತಾ, ನಮ್ಮ ಹೀರೋ ಜೈಲಿಗೆ ಏನಕ್ಕೆ ಹೋದ ಅಂತ, ಆ ಕಳ್ಳನ್ನ ಕೊಲೆ ಮಾಡಕ್ಕೆ. ಇದು ಈ ಪೊಲೀಸ್ ಅವ್ರಿಗೆ ಗೊತ್ತಾಗಿ ಅಯ್ಯಯ್ಯೋ ನಡೀರಿ ಜೈಲಿಗೆ ಹೋಗೋಣ ಅಂತ ಸೀದಾ ಜೈಲಿಗೆ ಹೋಯ್ತಾರೆ. ಇವ್ರು ಹೋಗಿ ತಡೆಯೋ ಅಷ್ಟಲ್ಲಿ ಅವನ ನೀರಲ್ಲೇ ಅದುಮೆ ಸಾಯಿಸ್ಬಿಟ್ಟಿರ್ತಾನೆ ನಮ್ ಬೆಂಜಮಿನ್. ಅವಾಗ ಬೆಂಜಮಿನ್ ಅವ್ರಿಗೊಂದು ಹೇಳ್ತಾನೆ, ಲೈ ನೀನ್ ನನ್ನ ಹಿಡ್ದೆ ಅನ್ಕೊಂಡಿದ್ಯಾ, ನೀನು ಆ ಲೈಟರ್ ನೋಡಿದೆ ಅಂತ ಗೊತ್ತು ಕಣ, ಅದಕ್ಕೆ ನೀನು ಬಂದು ನನ್ನ ಹತ್ರ ಮಾತಾಡಿದಾಗ ಆ ಲೈಟರ್ನ ನೀನು ಮುಂದೆನೇ ಇಟ್ಟೆ, ಯಾಕಂದ್ರೆ ನನಗೆ ನೆಕ್ಸ್ಟ್ ಕೆಲಸ ಇದ್ದಿದ್ದು ಜೈಲಲ್ಲಿ ಅಂತ ಹೇಳಿದ ತಕ್ಷಣ ಆ ಅಧಿಕಾರಿಗೆ ಒಂಥರ ಶಾಕು. ಅಲ್ಲಿಗೆ ಮನೋಹರ್ ಬರ್ತಾನೆ. ಮನೋಹರ್ ನನ್ಗಾಗಿರೋ ತರ ನಿನ್ ಮಗನ್ಗಾಗೋದ್ ಬೇಡ, ನಾನು ಸತ್ತ ಮೇಲೆ ನನ್ನ ಹಾರ್ಟ್ನ ನೀನ್ ಹಾಕೋ ಅಂತ ಹಾರ್ಟ್ನ ಆ ಪೊಲೀಸ್ ಅಧಿಕಾರಿಗೆ ಕೊಡ್ತಾನೆ ಮನೋಹರ್ಗೆ. ಹಂಗೆ ಈ ಕಡೆ ಬರ್ತಾರೆ, ಅವ್ರ ಕೈಯಲ್ಲಿ 4-5 ಮಾತ್ರೆ ಇದೆ. ಅದೇ ಆ ಮಾತ್ರೆ ಕೇಸ್ ಇವ್ರ ತಾನೇ ಹಿಡಿದಿರ್ತಾರೆ. ಅವ್ನು ಡಾಕ್ಟರ್ ಹೇಳಿರ್ತಾನೆ, ಈ ಮಾತ್ರೆ ಒಂದು 4-5 ಹಾಕೊಂಡ್ರೆ ಸ್ಪಾಟ್ ಅಲ್ಲೇ ಸತ್ತೋಗ್ಬಿಡ್ತಾರೆ ಸರ್ ಅಂತ. ಆ ಮಾತ್ರೆನ ಹಾಕೊಂಡು ಆ ನೀರಲ್ಲಿ ಹಂಗೆ ತೇಲ್ತಾ ನೋಡಿ. ಇನ್ನೇನು ಬೆಂಜಮಿನ್ ಸತ್ತ. ಆ ವಾರ್ಟ್ನ ಎತ್ತಿ ಮನೋಹರ್ಗೆ ಹಾಕಿರ್ತಾರೆ. ಇಬ್ರು ಬಂದು ಅವ್ರ ಸಮಾಜ ತರ ಹೂವ ಇಡ್ತಾ ಅವ್ರೆ. ಇವ್ನ್ ಕೊನೆಯಾಸೇನು ಹೇಳಿರ್ತಾನೆ, ನನ್ನ ತಮ್ಮನ ಪಕ್ಕದಲ್ಲಿ ನನ್ನ ಊತಾಕ್ರಿ, ಯಾಕಂದ್ರೆ ಅವನಿಗೆ ತುಂಬಾ ಭಯ, ಅವನ ಜೊತೆಲೇ ಹೋಗಿರ್ತೀನಿ ನಾನು, ಅವನ ನೋಡ್ಕೋತೀನಿ ನಾನು ಸತ್ತ ಮೇಲೆ ಕೂಡ ಅಂತ ಬೆಂಜಮಿನ್ ಹೇಳಿರ್ತಾನೆ. ಹಂಗೆ ಈ ಮೂವಿನ ಮುಗಿಸ್ತಾರೆ. ಹೆಂಗಿತ್ತು ಮೂವಿ ಮಾತ್ರ ಸಾಕಾಗೈತೆ. ಫ್ರೀ ಇದ್ದಾಗ ಈ ಮೂವಿನ ಫುಲ್ ಆಗಿ ನೋಡಿ. ನನ್ನ ಜೀವನದಲ್ಲೇ ಇದೇ ಲಾಂಗೆಸ್ಟ್ ವಿಡಿಯೋ ಇರಬೇಕು ಅನ್ಕೋತೀನಿ. ದಯವಿಟ್ಟು ಮೂವಿನ ಫುಲ್ ಆಗಿ ನೋಡಿ. ಬಾಯ್. ಏನು ಒಟ್ಟ ಅಂತ ಮಾತಾಡ್ತಾ ಇದೀಯಾ, ಏನು ಅರ್ಥ ಆಗಿಲ್ಲ ಅನ್ಕೊಂಡಿದೀರಾ? ಅಕಸ್ಮಾತ್ ಅರ್ಥ ಆಗಿಲ್ಲ ಅಂದ್ರೆ ಮೂವಿ ಸ್ಪೀಡ್ ನ ಒಂದ್ ಸ್ವಲ್ಪ ಕಮ್ಮಿ ಇಟ್ಕೊಳ್ಳಿ, ಯಾಕಂದ್ರೆ ತಪ್ಪು ನಂದಲ್ಲ, ನಮ್ಮಮ್ಮನ ಬಾಯಿ ಹಂಗೆ ನನಗೆ ಬಂದೈತೆ. ಬಾಯ್.